ಸೊ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್ 6. ಸೊ ನಾವೀಗ 5 ಲೆಕ್ಚರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಅದರೊಳಗೆ ಮೂರು ಮೇಜರ್ ಚಾಪ್ಟರ್ಸ್ನ ನಾವು ಕವರ್ ಮಾಡಿದ್ದೀವಿ. ಮತ್ತು ಆ ಚಾಪ್ಟರ್ಸಿಂದ ನಿಮಗೆ 40-50% ಕ್ವಶನ್ಸು ಸೈನ್ಸ್ ಅಂದರೆ ಕೆಮಿಸ್ಟ್ರಿ ಪಾರ್ಟಲ್ಲಿ ಅದರಿಂದನೇ ಬರೋದು. ಇನ್ನು ಮಿಕ್ಕಿದೇನು 50% ಐತೆ, ಇನ್ನೊಂದು 4 to 5 ಲೆಕ್ಚರ್ಸಲ್ಲಿ ನಾವು ಕಂಪ್ಲೀಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್ ನಂಬರ್ 6. ಈ ಒಂದು ಕ್ಲಾಸಲ್ಲಿ ನಾವು ಏನರ ಬಗ್ಗೆ ನೋಡ್ತೀವಿ ಅಂದರೆ ಪಿರಿಯಾಡಿಕ್ ಟೇಬಲ್ ಬಗ್ಗೆ ನಾವು ಓದ್ತೀವಿ. ಓಕೆನಾ, ಆವರ್ತಕ ಕೋಷ್ಟಕ ಅಂತ ಕರಿತೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 5 ಲೆಕ್ಚರ್ಸ್ ಆದಮೇಲೆ 1 ಡೇ ಗ್ಯಾಪ್ ಕೊಡ್ತೀನಿ. ಈ 1 ಡೇ ಗ್ಯಾಪಲ್ಲಿ ನೀವೇನು ಮಾಡಬೇಕಂತಂದರೆ ಈ 5 ಲೆಕ್ಚರ್ಸ್ನ ನೀವು ಏನು ಓದಿರ್ತೀರಲ್ವ ಅದನ್ನು ಮತ್ತೆ ಇನ್ನೊಂದ್ಸಲಿ ರಿವಿಷನ್ ಮಾಡಬೇಕು. ಓಕೆನಾ, ಸೊ ಫ್ರೀಕ್ವೆಂಟ್ ರಿವಿಷನ್ ಪ್ಲಸ್ ಕ್ಲಾಸಸ್ ಇವೆರಡು ಒಂದೇ ಟೈಮಲ್ಲಿ ಆಗ್ತಾ ಇರಬೇಕು. ಇವಾಗ ನಾನು ಕ್ಲಾಸ್ ಮಾಡಿದ್ದ ನೀವು ಅಲ್ಲೇ ಹಾಫ್ ಆನ್ ಅವರ್ ರಿವಿಷನ್ ಮಾಡಬೇಕು, ಅಲ್ಲೇ ಓದ್ತಾ ಇರಬೇಕು. ಮತ್ತು ನಾಳೆ ಬೇರೆ ಸಬ್ಜೆಕ್ಟ್ ಅಂದರೆ ಬೇರೆ ಚಾಪ್ಟರ್ ಓದೋಕ್ಕಿಂತ ಮುಂಚೆ ಹಿಂದಿನ ಚಾಪ್ಟರ್ ನೀವೇನು ನೋಡ್ರಿ ಅವಾಗ ಒಂದ್ಸರಿ ರಿವಿಷನ್ ಮಾಡಬೇಕು. ಅವಾಗೇ ನಿಮಗೆ ಮೈಂಡಲ್ಲಿ ಜಾಸ್ತಿ ಹೊತ್ತು ರಿಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಆಗೋದು. ಓಕೆನಾ, ಸೊ ಈ ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ಯಾರು ಕೂಡ ರಿವಿಷನ್ಸ್ನ ತಪ್ಪಿಸ್ಬೇಡಿ. ಓಕೆನಾ, ಮಲ್ಟಿಪಲ್ ರಿವಿಷನ್ಸ್ ಈಸ್ ಮಸ್ಟ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಪಿರಿಯಾಡಿಕ್ ಟೇಬಲ್. ಈ ಪಿರಿಯಾಡಿಕ್ ಟೇಬಲ್ ಅಂದ್ರೇನು? ನಾವು ಅವತ್ತಿಂದ ಏನು ಎಲಿಮೆಂಟ್ಸ್ಗಳನ್ನ ನೋಡಿದ್ವಿ, ಎಷ್ಟೊಂದು ಎಲಿಮೆಂಟ್ಸ್ನ ನೋಡಿದ್ವಿ. ಮತ್ತು ನಾನು ನಿಮಗೆ ಸ್ಟಾರ್ಟಿಂಗ್ 20 ಎಲಿಮೆಂಟ್ಸ್ನ ನೆನ್ಪಿಟ್ಕೊಳ್ಳಿ ಅಂತಲೂ ಹೇಳಿದೆ. ಓಕೆನಾ, ಸೊ ಈಗ ಏನಿಲ್ಲ, ಅವತ್ತಿಂದ ನಾವು ಎಲಿಮೆಂಟ್ಸ್ನ ಓದಿದ್ದೀವಿ. ಈ ಒಂದು ಎಲಿಮೆಂಟ್ಸ್ನ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್, ಅವರ ಅಟಾಮಿಕ್ ನಂಬರ್ ಪ್ರಕಾರ ಆ ಒಂದು ಎಲಿಮೆಂಟ್ಸ್ಗಳನ್ನ ಜೋಡಿಸಿದ್ರೆ ನಾವು ಅದನ್ನು ಏನಂತ ಕರಿತೀವಿ? ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಈ ಒಂದು ಚಾಪ್ಟರಲ್ಲಿ ನಾನು ಈ ಪಿರಿಯಾಡಿಕ್ ಟೇಬಲ್ ಹೇಗೆ ಎವಾಲ್ವ್ ಆಯಿತು, ಈ ಒಂದು ಕಾನ್ಸೆಪ್ಟ್ ಯಾರು ತಂದರು, ಇಸ್ ದ ಫಾದರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಮತ್ತು ಈ ಪಿರಿಯಾಡಿಕ್ ಟೇಬಲ್ನ ಮಾಡೋಕ್ಕೆ ಯಾವ ಒಂದು ಸೈಂಟಿಸ್ಟ್ ಏನೇನು ಕೊಟ್ಟಿದ್ದಾರೆ, ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅದನ್ನೆಲ್ಲನೂ ನಾನು ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ, ಈ ಒಂದು ಕ್ಲಾಸಲ್ಲಿ ನಿಮಗೆ ಒಂದು ಕ್ವಶನ್ ಪಕ್ಕಾ ಬಂದೇ ಬರುತ್ತೆ. ಓಕೆನಾ, ಒಂದು ಕ್ವಶನ್ ಬಂದೇ ಬರುತ್ತೆ. ನೀವು ಇವಾಗ ನಾನು ಹೇಳಿದಾಗ ನೀವು ನಂಬಲ್ಲ. ನೀವು ಯಾವಾಗ ಆ ಒಂದು ಟಾಪಿಕ್ ಬಗ್ಗೆ ನೀವು ಓದ್ತಿರ್ತೀರೋ ಆವಾಗ ನೀವು ನಂಬ್ತೀರಾ, ಈ ಕ್ವಶನ್ ಕೇಳಿದ್ರು ಅಂತ. ಸರಿನಾ? ಸೊ ಈ ಒಂದು ಟಾಪಿಕ್ ಮೋಸ್ಟ್ ಪ್ರಿಡಿಕ್ಟಬಲ್ ಟಾಪಿಕ್ ಮತ್ತು ಮೋಸ್ಟ್ ಈಸಿಯಾಗಿ ಸ್ಕೋರ್ ಮಾಡುವಂಥ ಒಂದು ಟಾಪಿಕ್. ಈ ಪಿರಿಯಾಡಿಕ್ ಟೇಬಲ್ನ ನಾನು 2 ದಿನ ಮಾಡ್ತೀನಿ. ಮೊದಲನೇ ದಿನ ಏನು ಮಾಡ್ತೀನಿಯಪ್ಪ ಅಂತಂದರೆ, ಅಂದರೆ ಈ ಕ್ಲಾಸಲ್ಲಿ ಫಸ್ಟು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಪಿರಿಯಾಡಿಕ್ ಟೇಬಲ್ ಹೇಗೆ ಬಂತು ಎಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಆದಮೇಲೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಗಂಟೆ ಈ ಒಂದು ಕ್ಲಾಸಲ್ಲಿ ಮಾಡ್ತೀನಿ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆದಮೇಲೆ ಅದರೊಳಗೆ ಇರೋವಂಥ ಒಂದು ಗ್ರೂಪ್ಸು, ಅದಾದಮೇಲೆ ಪೀರಿಯಡ್ಸು, ಅದಾದಮೇಲೆ ಲ್ಯಾಂಟನೈಟ್ಸು, ಆಕ್ಟಿನೈಟ್ಸು, ಇದೆಲ್ಲನೂ ನಾನು ಏನು ಮಾಡ್ತೀನಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಯಾವಾಗ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಬರೀ ಪಿರಿಯಾಡಿಕ್ ಟೇಬಲ್ ಬಗ್ಗೆ ನೋಡೋಣ. ಸೊ ಈಗ ಪಿರಿಯಾಡಿಕ್ ಟೇಬಲ್ ಅಂದರೆ ಏನು? ನಾನು ಹೇಳಿದೆ ಇದು ಒಂದು ಟೇಬಲ್ಲು. ಈ ಟೇಬಲಲ್ಲಿ ಏನು ಎಲ್ಲ ಒಂದು ಕೆಮಿಕಲ್ ಎಲಿಮೆಂಟ್ಸು ಒಂದು ಪ್ರಾಪರ್ ಆರ್ಡರಲ್ಲಿ ಅರೇಂಜ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಸ್ಕೂಲಲ್ಲಿ ನಿಲ್ಲಿಸ್ಬೇಕಾದ್ರೆ ಸ್ಟೂಡೆಂಟ್ಸ್ನ ಹೈಟ್ ಆರ್ಡರಲ್ಲಿ ನಿಲ್ಲಿಸ್ತಾರೆ. ಯಾಕೆ? ಉದ್ದ ಇರೋರು ಒಂದು ಕಡೆ ಆರಾಮಾಗಿ ನೋಡ್ಬೋದು, ಮತ್ತು ಕುಳ್ಳುಕಿರೋರ್ನು ಕೂಡ ಒಂದು ಸಪ್ರೇಟ್ ಗ್ರೂಪಾಗಿ ಅಥವಾ ಒಂದು ಸಪ್ರೇಟ್ ಆರ್ಡರಲ್ಲಿ ನೋಡ್ಬೋದು, ಅಥವಾ ಹೌದಲ್ವಾ? ಸೊ ಏನು ಒಂದು ಏನಾದ್ರು ಇವಾಗ ಒಬ್ರು ಕೂಗ್ಬೇಕಂದ್ರೂ ಹಿಂದೆ ಇರೋರು ಬಪ್ಪ, ಉದ್ದಕ್ಕಿರೋರು ಯಾರು, ಹಿಂದೆ ಇರೋರು ನೀವು ಯಾರು ಬನ್ನಿ ಅಂತ ನಾವು ಕೂಗ್ಬೋದು. ಅಂದರೆ ಈಸಿಯೆಸ್ಟ್ ವೇ ಆಗಿ ಮಾಡ್ಕೊಂಡಿದ್ವಿ. ಅದೇ ಥರನೇ ಸೈಂಟಿಸ್ಟ್ಗಳು ಏನು ಮಾಡಿದ್ರು, ಎಷ್ಟೊಂದು ಎಲಿಮೆಂಟ್ಸ್ ಇತ್ತು, ಈ ಎಲಿಮೆಂಟ್ಸ್ನ ಈಸಿ ಒಂದು ಆರ್ಡರಲ್ಲಿ ಮಾಡೋಕ್ಕೋಸ್ಕರ ಈ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ತಾರೆ. ಈ ಎಲಿಮೆಂಟ್ಸ್ ಹೇಗೆ ಅರೇಂಜ್ ಆಗಿರುತ್ತೆ? ಬೇಸ್ಡ್ ಆನ್ ದರ್ ಅಟಾಮಿಕ್ ನಂಬರ್. ಓಕೆನಾ, 1 ಸ್ಟಾರ್ಟ್ ಆಗುತ್ತಲ್ವಾ, ಆ ಥರ ಅಟಾಮಿಕ್ ನಂಬರ್ 1, 2 ಅದರಿಂದ ಆ ಒಂದು ಬೇಸಲ್ಲಿ ಇದನ್ನು ಅರೇಂಜ್ ಮಾಡಿರ್ತಾರೆ. ಸರಿನಾ? ಸೊ ಇದನ್ನ ಪಿರಿಯಾಡಿಕ್ ಟೇಬಲ್ ಅಂತ ನಾವು ಕರಿತೀವಿ. ಸೊ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ನಮಗೆ ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕಾಗಿರ್ಬೋದು, ಅದು ಒಂದು ಎಲಿಮೆಂಟ್ನ ಇನ್ನೊಂದು ಎಲಿಮೆಂಟ್ನ ಕಂಪೇರ್ ಮಾಡೋಕ್ಕಾಗಿರ್ಬೋದು, ಅದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾದರೆ ಈ ಪಿರಿಯಾಡಿಕ್ ಟೇಬಲ್ನ ಯಾರು ಕಂಡುಹಿಡಿದಿದ್ದು? ದ ಫಸ್ಟ್ ಯೂಸ್ಫುಲ್ ಪಿರಿಯಾಡಿಕ್ ಟೇಬಲ್ ಅಂದರೆ ಫಸ್ಟು ಕಂಡುಹಿಡಿದಿದ್ದು ಯಾರು? ಡಿಮಿಟ್ರಿ ಮೆಂಡಿಲೀವ್ ಅಂತ ಕರಿತೀವಿ. ಯಾವಾಗ ಕಂಡುಹಿಡಿದರೆ 1869. ಡೇಟು ನೆನ್ಪಿಟ್ಕೋಬೇಕು, ಇವ್ರ ಬಗ್ಗೆ ಕೇಳ್ತಾರೆ, ಡೇಟು ನೆನ್ಪಿಟ್ಕೋಬೇಕು. ಈಸ್ ದ ಫಸ್ಟ್ ಪ್ರಿಪೇರ್ ಮಾಡೋಕ್ಕಂದರೆ ಯೂಸ್ಫುಲ್ ಒಂದು ಪಿರಿಯಾಡಿಕ್ ಟೇಬಲ್ನ ಪ್ರಿಪೇರ್ ಮಾಡೋದು ಯಾರಪ್ಪ ಅಂದರೆ ಡಿಮಿಟ್ರಿ ಮೆಂಡಿಲೀವ್ ಅಂತ ಕರಿತೀವಿ. ಈ ಡಿಮಿಟ್ರಿ ಮೆಂಡಿಲೀವ್ ಪ್ರಿಪೇರ್ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ನೆಕ್ಸ್ಟು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನ ಕ್ರಿಯೇಟ್ ಮಾಡ್ತಾರೆ. ಓಕೆನಾ, ಯಾರು ಅವರು? ಹೆನ್ರಿ ಮೊಸ್ಲೆ ಅಂತ ಕರಿತೀವಿ. ಓಕೆನಾ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವರು ಅಷ್ಟೇ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನ ಅಟಾಮಿಕ್ ನಂಬರ್ ಮೇಲೆ ಅವರು ಆ ಒಂದು ಎಲಿಮೆಂಟ್ಸ್ನ ಜೋಡಿಸ್ತಾರೆ. ಸರಿನಾ? ಸೊ ಇಲ್ಲಿ ನಮ್ಗೆ ಇಬ್ಬರು ಪರ್ಸನ್ಸ್ ಇಂಪಾರ್ಟೆಂಟು, ಒಂದು ಡಿಮಿಟ್ರಿ ಮೆಂಡಿಲೀವ್, ಇನ್ನೊಬ್ರು ಹೆನ್ರಿ ಮೊಸ್ಲೆ ನಾವೇನಂತ ಕರಿತೀವಿ? ಫಾದರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಓಕೆನಾ, ನೋಡಿ ಇದು ಪಿರಿಯಾಡಿಕ್ ಟೇಬಲ್ನ ಸ್ಟ್ರಕ್ಚರ್.
ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನಮಗೆ ಕ್ವಶನ್ ಇಲ್ಲಿಂದ ಅರೈಸ್ ಆಗುತ್ತೆ. ನಮ್ಮ ಕರ್ನಾಟಕ ಎಕ್ಸಾಮ್ಸಲ್ಲೂ ನಿಮಗೆ ಕೆಮಿಸ್ಟ್ರಿಯಿಂದ ಕ್ವಶನ್ಸ್ ಈ ಥರ ಒಂದು ಜಾಸ್ತಿ ಕೇಳಿರ್ತಾರೆ. ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ 118 ಎಲಿಮೆಂಟ್ಸ್ ಇರುತ್ತೆ. 118 ನೆನ್ಪಿಟ್ಕೊಳ್ಳಿ. ನೆನ್ಪದಕ್ಕಾಗಿಲ್ಲ ಅಂತಂದರೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18, ಓಕೆನಾ, ಅದಕ್ಕೆ ಒಂದು ಸೇರ್ಕೊಬಿಡಿ, ಅದರ ಎಲಿಮೆಂಟ್ಸ್ ಆಗುತ್ತೆ, ಓಕೆನಾ. ಸೊ ಇವಾಗ ಧೋನಿ ಜರ್ಸಿ ನಂಬರ್ ಎಷ್ಟು? 8, 7 ಪೀರಿಯಡ್ಸ್, ಓಕೆನಾ. ಪೀರಿಯಡ್ಸ್ ಅಂತ ಅಂದ್ರೇನು? ಪೀರಿಯಡ್ ಅಂತಂದರೆ ಈ ರೋಸ್ ಅಂತ ಕರಿತೀವಿ ನೋಡಿ, ಇಲ್ಲಿ ರೋಸ್ ಐತಲ್ವಾ, ಅದನ್ನು ನಾವು ಪೀರಿಯಡ್ ಅಂತ ಕರಿತೀವಿ. ಈ ಥರ 1 2 3 4 5 6 7 8 ಇದನ್ನು ನಾವೇನಂತ ಕರಿತೀವಿ? ರೋಸ್ ಅಥವಾ ಪೀರಿಯಡ್ಸ್ ಅಂತ ಕರಿತೀವಿ. ಸೊ ಮತ್ತೆ 18, ಈ 18 ಏನು? ಗ್ರೂಪ್ಸ್ ಅಥವಾ ಕಾಲಮ್ಸ್. ಉದ್ದುದ್ದಕ್ಕಿರೋದೆಲ್ಲ ಏನು? ಅದನ್ನು ಗ್ರೂಪ್ಸ್ ಅಂತ ನಾವು ಕರಿತೀವಿ ಅಥವಾ ಕಾಲಮ್ಸ್ ಅಂತ ನಾವು ಕರಿತೀವಿ. ನೆನ್ಪಿಟ್ಕೊಳ್ಳಿ, ಈಗ ಈ ಪಿರಿಯಾಡಿಕ್ ನಂಬರ್ ಸ್ಟ್ರಕ್ಚರ್ ಬಂದಾಗ ಫಸ್ಟು 18 ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಅದೇನು? ಗ್ರೂಪ್. ಈ 18ಕ್ಕೆ ಇನ್ನೂ ಒಂದು ಆ್ಯಡ್ ಮಾಡಿದ್ರೆ 118, ಇದೇನಾಗಿರುತ್ತೆ? ಇದು ಎಲಿಮೆಂಟ್ಸ್, ಓಕೆನಾ, ಇದು ಎಲಿಮೆಂಟ್ಸು. ಇನ್ನು 7 ಅಂದರೆ ಧೋನಿ, MS ಧೋನಿ ಜರ್ಸಿ ನಂಬರ್ ನೆನ್ಪಿಟ್ಕೊಳ್ಳಿ 7. ಈ 7 ಏನು? ರೋಸ್, ಓಕೆನಾ, 7 ರೋಸ್. ಸೊ ನಮ್ಮ ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ 118 ಎಲಿಮೆಂಟ್ಸ್ ಐತೆ, ಆ 7 ಪೀರಿಯಡ್ಸ್ ಐತೆ ಅಂದರೆ ರೋಸು, ಮತ್ತು 18 ಗ್ರೂಪ್ಸ್ ಅಂದರೆ ಕಾಲಮ್ಸ್ ಇದೆ ಅಂತ ನಾವು ಕರಿತೀವಿ, ಓಕೆನಾ. ಇದಿಷ್ಟು ಫುಲ್ಲು ಬೇಸಿಕ್ಕು. ಈಗ ಎಲಿಮೆಂಟ್ಸ್ನ ಕ್ಲಾಸಿಫಿಕೇಶನ್ ಮಾಡೋಕ್ಕೆ ಯಾರ್ಯಾರು ಅಟೆಂಪ್ಟ್ ಮಾಡಿದ್ರು? ಯಾವ ಸೈಂಟಿಸ್ಟು ಇದನ್ನು ಕ್ಲಾಸಿಫಿಕೇಶನ್ ಮಾಡಬೇಕು ಅಂತ ಹೇಳಿದರು? ಯಾಕೆ ಇದನ್ನು ಮಾಡ್ತಾರಪ್ಪ ಅಂತಂದರೆ, ಸೊ ಈ ಎಲಿಮೆಂಟ್ಸ್ನ ನಾವು ಈಸಿಯಾಗಿ ಕಂಪೇರ್ ಮಾಡ್ಬೋದು, ಓಕೆನಾ. ಈಸಿಯಾಗಿ ಕಂಪೇರ್ ಮಾಡೋಕ್ಕೆ ಮತ್ತು ಒಂದು ಎಲಿಮೆಂಟ್ನ ಇನ್ನೊಂದು ಎಲಿಮೆಂಟ್ನ ರಿಲೇಷನ್ಶಿಪ್ನ ನಾವು ತಿಳ್ಕೊಳ್ಳೋಕ್ಕೆ ಈ ಎಲಿಮೆಂಟ್ನ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಈ ಕ್ಲಾಸಿಫಿಕೇಶನಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಮೆನಿ ಎಲಿಮೆಂಟ್ಸ್ ಈಸಿಲಿ ಕಂಪೇರ್, ಅದೇ ನಾನು ಹೇಳೋದಲ್ಲ, ಎಷ್ಟೊಂದು ಎಲಿಮೆಂಟ್ಸ್ನ ಒಂದೊಂದನ್ನ ಕಂಪೇರ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತಾ. ಮತ್ತು ಪ್ರಿಡಿಕ್ಟ್ ಪ್ರಾಪರ್ಟೀಸ್ ಆಫ್ ನ್ಯೂಲಿ ಡಿಸ್ಕವರ್ಡ್ ಎಲಿಮೆಂಟ್ಸ್. ಈಗ ಹೊಸ ಒಂದು ಡಿಸ್ಕವರ್ ಮಾಡಿದಂಥ ಒಂದು ಎಲಿಮೆಂಟ್ಸ್ಗೆ ಯಾವ ಥರ ಒಂದು ಪ್ರಾಪರ್ಟೀಸ್ ಇರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು, ಓಕೆನಾ. ಮತ್ತು ಅದು ಹೊಸ ಪ್ರಾಪರ್ಟಿ, ಹೊಸ ಎಲಿಮೆಂಟು ಹಳೆ ಎಲಿಮೆಂಟು ಏನು ರಿಲೇಷನ್ಶಿಪ್ಪು, ಅದನ್ನೆಲ್ಲ ನಾವು ಪ್ರಿಡಿಕ್ಟ್ ಮಾಡ್ಬೋದು, ಅದ್ರ ಬಗ್ಗೆ ತಿಳ್ಕೊಬೋದು. ಅದಕ್ಕೋಸ್ಕರ ನಾವು ಎಲಿಮೆಂಟ್ಸ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಈಗ ಎಲಿಮೆಂಟ್ನ ಕ್ಲಾಸಿಫಿಕೇಶನ್ ಮಾಡೋಕ್ಕೆ ಒಂದು ಟೈಮ್ ಲೈನ್ ಇದೆ. ಅದನ್ನು ನಾವು ಏನಂತ ಕರಿತೀವಿ? ಅರ್ಲಿ ಅಟೆಂಪ್ಟ್ಸ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ, ಓಕೆನಾ. ಸೊ ಮೊದಲನೇದಾಗಿ ಈ ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡೋದು ಯಾರಪ್ಪ ಅಂತಂದರೆ ಜಾನ್ ಡೊಬೈನರ್ ಅಂತ ಕರಿತೀವಿ. ಈ ಜಾನ್ ಡೊಬೈನರ್ ನಾವು ಮೊದಲೇ ಹೋಗಿದ್ವಿ. ಇವ್ರು ಯಾಕೆ ಫೇಮಸ್ಸು? ಜಾನ್ ಡೊಬೈನರು ಟ್ರೇಡ್ಸ್ಗೆ ಫೇಮಸ್. ಅಂಡ್ ಟ್ರೇಡ್ಸ್ ಅಂದ್ರೇನು? ಆ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅಂತ ಕರಿತೀವಿ, ಅಂದರೆ ಟ್ರೇಡ್ಸ್ ಅಂತ ಕರಿತೀವಿ ಅದನ್ನು, ಓಕೆನಾ. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾರು? ಜಾನ್ ನ್ಯೂಲ್ಯಾಂಡ್ಸ್ ಅವರ ಒಂದು ಥಿಯರಿ ಅಂದ್ರೆ ಏನಪ್ಪ ಅಂದರೆ ಲಾ ಆಫ್ ಆಕ್ಟೇವ್ಸ್ ಅಂತ ಕರಿತೀವಿ. ಲಾ ಆಫ್ ಆಕ್ಟೇವ್ಸ್. ಈ ಆಕ್ಟೇವ್ಸ್ ಅಂದರೆ ಏನು? ಪಿಯಾನೋದಲ್ಲಿ ಇರುವಂಥ ಒಂದು ನೋಟ್ಸ್ ಕೂಡ, ಅಂದರೆ ವೈಟ್ ಕಲರ್ ಬ್ಲ್ಯಾಕ್ ಕಲರ್ ಇರುತ್ತಲ್ವಾ, ಅದನ್ನು ನೋಟ್ಸ್ ಅಂತ ಕರಿತೀವಿ. ನಾವೇನು ಪ್ರೆಸ್ ಮಾಡಿದಾಗ ಟಿನ್ ಅಂತ ಸೌಂಡ್ ಬರುತ್ತೋ ಆ ಒಂದು ಆಕ್ಟೇವ್ಸ್ ಮೇಲೆ ಒಂದು ಲಾನ ಕೊಡ್ತಾರೆ. ಯಾರು? ಜಾನ್ ನ್ಯೂಲ್ಯಾಂಡ್ಸ್ ಅನ್ನೋರು. ಅದಾದಮೇಲೆ ಬರೋರು ಡಿಮಿಟ್ರಿ ಮೆಂಡಿಲೀವ್. ನಾನು ಹೇಳ್ದಲ್ವಾ, ಯಾರು? ಡಿಮಿಟ್ರಿ ಮೆಂಡಿಲೀವ್. ಅದಾದಮೇಲೆ ಬರೋದು ಯಾರು? ಡಿಮಿಟ್ರಿ ಮೆಂಡಿಲೀವ್. ಸೊ ಅದಾದಮೇಲೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಸೃಷ್ಟಿಸೋದು ಯಾರು? ಹೆನ್ರಿ ಮೊಸ್ಲೆ, ಓಕೆನಾ. ಮಾಡರ್ನ್ ಪಿರಿಯಾಡಿಕ್ ಲಾನ ತಗೋಬರೋದು ಹೆನ್ರಿ ಮೊಸ್ಲೆ. ಸೊ ಟೈಮ್ ಲೈನ್ ನಿಮ್ಗೆ ನೆನಪಿರಬೇಕು. ಫಸ್ಟು 1829 ಡೊಬೈನರ್ ಟ್ರೇಡ್ಸ್ನ ಇದು ಮಾಡ್ತಾರೆ, ಅವ್ರ ಕಾಂಟ್ರಿಬ್ಯೂಷನ್ ಟ್ರೇಡ್ಸಲ್ಲಿ. ಅದಾದಮೇಲೆ 1864, ಅದಾದಮೇಲೆ 1869. ಈ 1869ಅಲ್ಲಿ ಮೆಂಡಿಲೀವ್ ಜೊತೆಗೆ ಇನ್ನೊಬ್ರು ಬರ್ತಾರೆ, ಓಕೆನಾ. ಇನ್ನೊಬ್ರು ಬರ್ತಾರೆ, ನಾನು ಅವ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ. ಸೊ ಅವ್ರೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ನಾವು ಟೈಮ್ ಲೈನಲ್ಲಿ ಅವ್ರನ್ನ ನೆನ್ಪಿಟ್ಕೋಬೇಕು. ಅದಾದಮೇಲೆ 1913. ಇದಿಷ್ಟು ಟೈಮ್ ಲೈನು ನಿಮಗೆ ಗೊತ್ತಿರಲೇಬೇಕು, ಓಕೆನಾ. ನಮಗೆ ಈ ಒಂದು ಇಯರ್ಸ್ ಮೇಲೂ ನಮಗೆ ಕ್ವಶನ್ಸ್ ಬಂದಿದೆ. ಈಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಈಗ ಡೊಬೈನರ್ಸ್ ಲಾ ಆಫ್ ಟ್ರೇಡ್ಸ್, ಈ ಒಂದು ಲಾನ ನಾನು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡೊಬೈನರ್ ಟ್ರೇಡ್ಸ್ನ ನಿಯಮ. ಈ ಡೊಬೈನರ್ ಟ್ರೇಡ್ಸ್ ನಿಯಮ ಏನು ಹೇಳುತ್ತೆ ಅಂತಂದರೆ, ಸೊ ಇದು ಅದಕ್ಕಿಂತ ಮುಂಚೆ ಯಾಕೆ ಇವರು ಈ ಡೊಬೈನರ್ ಟ್ರೇಡ್ಸ್ನ ಫಾರ್ಮ್ ಮಾಡ್ತಾರೆ? ಮುಂಚೆ ಯಾವುದೇ ಥರ ಒಂದು ಪ್ರಾಪರ್ ಸಿಸ್ಟಮ್ ಇರಲಿಲ್ಲ. ಯಾವುದಕ್ಕೆ? ಈ ಎಲಿಮೆಂಟ್ಸ್ನ ಅರೇಂಜ್ ಮಾಡೋಕ್ಕೆ ಒಂದು ಸಿಸ್ಟಮ್ಯಾಟಿಕ್ ವೇ ಇರಲಿಲ್ಲ. ಸೊ ಸೈಂಟಿಸ್ಟ್ ಏನು ಮಾಡ್ತಿದ್ರು? ಈ ಒಂದು ಎಲಿಮೆಂಟ್ಸ್ನ ನೀಟಾಗಿ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಮತ್ತು ಅವ್ರಿಗೆ ಸಖತ್ ಕಷ್ಟ ಆಗ್ತಿತ್ತು ಎಲ್ಲ ಎಲಿಮೆಂಟ್ಸ್ನು ಒಂದೊಂದು ಇದಕ್ಕೆ ನೋಡಿಕೊಂಡು ಕೂತ್ಕೊಳ್ಳೋಕ್ಕೆ, ಓಕೆನಾ. ಸೊ ಅವಾಗ ಏನು ಮಾಡ್ತಾರೆ? ಒಂದು ಟ್ರೇಡ್ಸ್ ಅಂದರೆ ಈ ಡೊಬೈನರ್ ಅನ್ನೋ ಸೈಂಟಿಸ್ಟ್ ಏನು ಮಾಡಿದ್ರು? ಗ್ರೂಪ್ ಒಂದು ಸ್ವಲ್ಪ ಎಲಿಮೆಂಟ್ಸು ಯಾವುದಕ್ಕೆ ಅದು ಸಿಮಿಲರ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೋ ಅದನ್ನು ಒಂದು 3 ಗ್ರೂಪ್, ಅಂದರೆ 3 ಎಲಿಮೆಂಟು ಒಂದು ಗ್ರೂಪ್ ಆಗಿ ಅರೇಂಜ್ ಮಾಡಿದ್ರು. ಅದನ್ನು ನಾವೇನಂತ ಕರಿತೀವಿ? ಟ್ರೇಡ್ಸ್ ಅಂತ ಕರಿತೀವಿ. ಅಂದರೆ ಈಗ 3 ಎಲಿಮೆಂಟ್ ಇರುತ್ತೆ, ಮೊದಲನೇ ಎಲಿಮೆಂಟ್, ಎರಡನೇ ಎಲಿಮೆಂಟ್, ಮೂರನೇ ಎಲಿಮೆಂಟ್, ಓಕೆನಾ. ಬೇಡ, ಒಂದು ಎಲಿಮೆಂಟ್ ಬರೋಣ. ಸೊ ಈಗ 3 ಎಲಿಮೆಂಟು ABC ಅಂತ ತಗೊಳ್ಳೋಣ. ಈ ABC ನ ಒಂದು ಗ್ರೂಪ್ ಆಗಿ ಫಾರ್ಮ್ ಮಾಡಿದ್ರು. ಇದನ್ನು ನಾವೇನಂತ ಕರಿತೀವಿ ಅಂದರೆ ಟ್ರೇಡ್ಸ್ ಅಂತ ಕರಿತೀವಿ,
ಏನಂತ ಕರಿತೀವಿ? ಟ್ರೇಡ್ಸ್ ಅಂತ ಕರಿತೀವಿ. ಸೊ ಫಸ್ಟು ಈ ಎಲಿಮೆಂಟ್ಸ್ನ ಕ್ಲಾಸ್ ಅಥವಾ ಒಂದು ಸಿಸ್ಟಮ್ಯಾಟಿಕ್ ವೇಲ್ ಅರೇಂಜ್ ಮಾಡಬೇಕು ಅಂತ ಬಂದಾಗ ಡೊಬೈನರ್ ಅವ್ರು ಏನು ಮಾಡ್ತಾರೆ? ಟ್ರೇಡ್ಸ್ ಆಗಿ ಅರೇಂಜ್ ಮಾಡ್ತಾರೆ. ಅಂದರೆ ಒಂದು ಎಲಿಮೆಂಟ್ 3 ಎಲಿಮೆಂಟ್ನ ಒಂದು ಗ್ರೂಪ್ ಆಗಿ ಅರೇಂಜ್ ಮಾಡ್ತಾರೆ. ಸರಿನಾ? ಸೊ ಇದು ಇನಿಷಿಯಲ್ ಸ್ಟೇಜಲ್ಲಿ. ಈಗ ಡೊಬೈನರ್ ಯಾರಪ್ಪ ಅಂದರೆ ಅವರೊಬ್ಬರು ಜರ್ಮನ್ ಸೈಂಟಿಸ್ಟು. ಅವ್ರಿಗೆ ಒಂದು ಡೊಬೈನರ್ ಲಾ ಆಫ್ ಟ್ರೇಡ್ಸ್ ಯಾವಾಗ ಕೊಡ್ತಾರೆ ಅಂದರೆ 1829 ಕೊಡ್ತಾರೆ. ಓಕೆನಾ? 1829 ಲಾ ಆಫ್ ಟ್ರೇಡ್ಸ್ ಅನ್ನೋ ಒಂದು ಕಾಂಟ್ರಿಬ್ಯೂಷನ್ ಅವರು ಕೊಡ್ತಾರೆ. ಟ್ರೇಡ್ ಅಂದ್ರೆ ಏನಿಲ್ಲ, ಮೀನ್ಸ್ ಅ ಗ್ರೂಪ್ ಆಫ್ 3, ಅಂದರೆ 3 ಎಲಿಮೆಂಟ್ನ ಒಂದು ಗುಂಪನ್ನು ನಾವು ಟ್ರೇಡ್ ಅಂತ ಕರಿತೀವಿ. ಸೊ ಈ ಡೊಬೈನರ್ ಟ್ರೇಡ್ ಏನು ಹೇಳ್ತಾರೆ ಅಂತಂದರೆ, ಈಗ 3 ಎಲಿಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೀಥಿಯಂ ಮತ್ತು ಸೋಡಿಯಂ ಪೊಟ್ಯಾಷಿಯಂ, ಈ 3 ಎಲಿಮೆಂಟ್ ಇರುತ್ತೆ. ಈ 3 ಎಲಿಮೆಂಟಲ್ಲಿ ಮೊದಲನೇ ಎಲಿಮೆಂಟು ಮತ್ತು 3ನೇ ಎಲಿಮೆಂಟು, ಫಸ್ಟ್ ಎಲಿಮೆಂಟ್ ಮತ್ತು ಲಾಸ್ಟ್ ಎಲಿಮೆಂಟು ಆವ್ರೇಜ್ ಮಾಸ್ ನಂಬರ್ ಏನಾಗಿರುತ್ತಪ್ಪ ಅಂತಂದರೆ, ಆವ್ರೇಜ್ ಮಾಸ್ ಏನಾಗಿರುತ್ತೆ ಅಂದರೆ ಮಿಡಲ್ ನಂಬರ್ನ ಆವ್ರೇಜ್ ವೆಯ್ಟ್ ಆಗಿರುತ್ತೆ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲೀಥಿಯಂ ಮೊದಲನೇ ಎಲಿಮೆಂಟು ಮತ್ತು ಪೊಟ್ಯಾಷಿಯಂ ಲಾಸ್ಟ್ನೇ ಎಲಿಮೆಂಟು, ಈ ಎರಡನ್ನೂ ಆ್ಯಡ್ ಮಾಡಿ ಮತ್ತು ಅದ್ರ ಆವ್ರೇಜ್ನ ಕಂಡುಹಿಡಿದ್ರೆ ಇದ್ರ ಆವ್ರೇಜ್ ಆನ್ಸರ್ ಅಥವಾ ಇದು ಬರೋವಂಥ ಆವ್ರೇಜು ಯಾವೊಂದು ಅಟಾಮಿಕ್ ಮಾಸ್ಗೆ ಸಮ ಇರುತ್ತೆ ಅಂತಂದರೆ ಅಲ್ಲಿರೋಂಥ ಒಂದು ಸೆಕೆಂಡ್ ಅಟಾಮಿಕ್ ಮಾಸ್ಗೆ, ಅಂದರೆ ಇಲ್ಲಿ ಯಾವುದಕ್ಕೆ? ಸೋಡಿಯಂಗೆ ಸಮ ಇರುತ್ತೆ. ಓಕೆನಾ? ಸೋಡಿಯಂ ಅಟಾಮಿಕ್ ಮಾಸ್ಗೆ ಅದು ಸಮ ಇರುತ್ತೆ ಅಂತ ಅವರು ಹೇಳ್ತಾರೆ. ಸರಿನಾ? ಅಂದರೆ ಇವ್ರು ಯಾವ ಥರ ಒಂದು ಎಲಿಮೆಂಟ್ಸ್ನ ತೊಗೊಳ್ತಾರೆ ಅಂತಂದರೆ, ಆ ಎಲಿಮೆಂಟ್ಸು ಅದು ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಅಂದರೆ ಸಿಮಿಲರ್ ಇರಬೇಕು ಮತ್ತು ಸಿಮಿಲರ್ ಪ್ರಾಪರ್ಟೀಸ್ ಇರಬೇಕು ಅಂತ ಒಂದು ಎಲಿಮೆಂಟ್ಸ್ ಮಾತ್ರ ಇವರು ತಗೊಳ್ಳೋದು. ನೋಡಿ, ಆ ಟ್ರೇಡ್ ಅಂದರೆ 3 ಎಲಿಮೆಂಟ್ಸ್ ಇರುತ್ತೆ. ಆ ಎಲಿಮೆಂಟ್ಸ್ಗೆ ಸಿಮಿಲರ್ ಪ್ರಾಪರ್ಟೀಸ್ ಇರಬೇಕು ಮತ್ತು ಆ ಎಲಿಮೆಂಟ್ಸ್ನ ಹೇಗೆ ಅರೇಂಜ್ ಮಾಡಿರ್ತಾರೆ ಅಂದರೆ ಬೇಸ್ಡ್ ಆನ್ ಇನ್ಕ್ರೀಸಿಂಗ್ ದ ಅಟಾಮಿಕ್ ಮಾಸ್. ಅವ್ರ ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗೋ ಲೆವೆಲ್ ಆ ಒಂದು ಆರ್ಡರಲ್ಲಿ ಅವರು ಅದನ್ನು ಅರೇಂಜ್ ಮಾಡಿರ್ತಾರೆ. ಸೊ ಈಗ ಏನು ಹೇಳ್ತಾರೆ, ಈ 3 ಎಲಿಮೆಂಟಲ್ಲಿ ಈ ಫಸ್ಟ್ ಎಲಿಮೆಂಟ್ನ ಮತ್ತು ಲಾಸ್ಟ್ ಎಲಿಮೆಂಟ್ನ ಆ್ಯಡ್ ಮಾಡಿಬಿಟ್ಟು ಅದ್ರ ಆವ್ರೇಜ್ ಕಂಡುಹಿಡಿದ್ರೆ ಆ ಒಂದು ಬರುವಂಥ ಒಂದು ಆನ್ಸರ್ನ, ಅದು ಆನ್ಸರ್ ಏನಾಗಿರುತ್ತೆ? ಮಿಡಲ್ ನಂಬರ್ನ ಮಾಸ್ ನಂಬರ್ ಅಥವಾ ಅಟಾಮಿಕ್ ಮಾಸು ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆನಾ? ಸೊ ಹೀಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಂದರೆ 1829 ಡಾಬರೆನ್ಸ್ ಅವರು ಎಲಿಮೆಂಟ್ಸ್ನ ಅರೇಂಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆನಾ? ಆದರೆ ಸೈಂಟಿಸ್ಟು ಬೇರೆ ಬೇರೆ ಎಲಿಮೆಂಟ್ಸ್ನ ಡಿಸ್ಕವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಎಷ್ಟೊಂದು ಎಲಿಮೆಂಟ್ಸ್ ಬರುತ್ತೆ, ಎಲಿಮೆಂಟ್ಸ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಈ ಒಂದು ಟ್ರೇಡ್ ಕಾನ್ಸೆಪ್ಟು ವರ್ಕ್ ಆಗಲ್ಲ. ಓಕೆನಾ? ಎಲ್ಲ ಎಲಿಮೆಂಟ್ಸ್ನು ಒಂದು ಗ್ರೂಪ್ ಮಾಡೋಕ್ಕೆ ಈ ಟ್ರೇಡ್ ಕಾನ್ಸೆಪ್ಟ್ಸು ವರ್ಕ್ ಆಗಲ್ಲ. ಸೊ ಈ ಒಂದು ಮೆಥಡ್ನ ಒಂದು ರೀಪ್ಲೇಸ್ ಮಾಡಿದ್ದು ಯಾವುದಪ್ಪ ಅಂತಂದರೆ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ ಅಂತ ಕರಿತೀವಿ. ಓಕೆನಾ? ಏನಂತ ಕರಿತೀವಿ? ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಅಂತ ಕರಿತೀವಿ. ಈ ಒಂದು ಲಾನ ಯಾರು ತಗೊಬಂದರು? ಈ ನಿಯಮನ ಯಾರು ತಗೊಬಂದ್ರಪ್ಪ ಅಂತಂದರೆ ಜಾನ್ ಅಲೆಕ್ಸಾಂಡರ್ ಆರ್ ನ್ಯೂಲ್ಯಾಂಡ್ಸ್ ಅಂತ ಕರಿತೀವಿ. ಓಕೆನಾ? ಜಾನ್ ಅಲೆಕ್ಸಾಂಡರ್ ಆರ್ ನ್ಯೂಲ್ಯಾಂಡ್ಸ್ ಅಂತ ಕರಿತೀವಿ. ಅವರೊಬ್ರು ಇಂಗ್ಲಿಷ್ ಅಂತ ಅಂದರೆ ಯಾರು? ಇಂಗ್ಲೆಂಡ್ನ ಒಬ್ಬರು ಕೆಮಿಸ್ಟ್ ಅವರು. ಓಕೆನಾ? ಅವರು ಲಾನ ಕೊಡ್ತಾರೆ, ಅದುವೇ ಲಾ ಆಫ್ ಆಕ್ಟೇವ್ಸ್ ಅಂತ ನಾವು ಕರಿತೀವಿ. ಸರಿನಾ? ಇವರು ಡೊಬೈನರ್ ಮಾಡೆಲ್ ಏನು ಮಾಡ್ತಾರಪ್ಪ ಅಂತಂದರೆ ಅಲ್ಲಿ ಬರೀ 3 ಎಲಿಮೆಂಟು ಎಲ್ಲದಕ್ಕೂ ಎಲ್ಲ ಎಲಿಮೆಂಟ್ಗೂ ಅದೇ ಕ್ಲಾಸಿಫಿಕೇಶನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆ ಅರೇಂಜ್ನ ಇನ್ನೊಂದು ಬೆಟರ್ ಮೆಥಡಲ್ಲಿ ಆ ಒಂದು ಎಲಿಮೆಂಟ್ನ ಇನ್ನೊಂದು ಬೆಟರ್ ಮೆಥಡಲ್ಲಿ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ? ಸೊ ಈಗ ಇವ್ರಿಗೆ ಗೊತ್ತಿರಬೇಕು, ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್ ಅಂತ ಕರಿತೀವಿ. ಇವರು ಈ ಒಂದು ಲಾನ ಯಾವಾಗ ಕೊಡ್ತಾರಪ್ಪ ಅಂದರೆ 1865 ಕೊಡ್ತಾರೆ. ಸರಿನಾ? ಈಗ ಆಕ್ಟೇವ್ ಅಂದರೆ ಏನು? ಅಷ್ಟ ಅಥವಾ ಆಕ್ಟ್ ಅಂದ್ರೆ ಏನು? ಆ ಗ್ರೂಪ್ ಆಫ್ 8 ಅಂತ ಕರಿತೀವಿ. ಓಕೆನಾ? 8 ಅಂತ ಕರಿತೀವಿ ಆಕ್ಟ್ ಅಥವಾ ಅಷ್ಟಕ ಅಂತ. ಸೊ ಈಗ ಆಕ್ಟೇವ್ಸ್ ಅಂದರೆ ಏನಿಲ್ಲ ನೋಡಿ, ಇದು ಪಿಯಾನೋ ಇದೆ ಅಲ್ವಾ, ಈ ಪಿಯಾನೋದಲ್ಲಿ 8 ವೈಟ್ ಕೀಸ್. ಓಕೆನಾ? ಅದನ್ನ ಏನಂತ ಇದನ್ನ ಏನು ಮಾಡಿರ್ತಾರೆ ಅಂತಂದರೆ ಇದು ಆಕ್ಟೇವ್ಸ್ ಅಂತ ಕರಿತೀವಿ. ಈ 8 ಕೀಸು ಮತ್ತೆ ಇದಾದ್ಮೇಲೆ ಈ 8 ಕೀಸೇ ರಿಪೀಟ್ ಆಗುತ್ತೆ. ಸೊ ಈ ಒಂದು ಕೀ ಮತ್ತು ಈ ಒಂದು ಕೀ ಏನಾಗುತ್ತೆ, ಯಾವಾಗಲೂ ಸಿಮಿಲರ್ ಸೌಂಡೇ ಕೊಡುತ್ತೆ. ಸೊ 8 ಆದಮೇಲೆ ಏನು ಮಾಡುತ್ತೆ, ಇನ್ನು 8 ಕೀ ಸಿಮಿಲರ್ ಪ್ರಾಪರ್ಟೀಸೇ ಕೊಡುತ್ತೆ. ಅದೇ ಥರನೇ ಇವರು ಎಲಿಮೆಂಟ್ಸ್ನು ಕೂಡ 1 ರಿಂದ 8 ಎಲಿಮೆಂಟ್ಸ್ಗೆ ಒಂದು ಗ್ರೂಪ್ ಮಾಡ್ತಾರೆ. ಅದಾದಮೇಲೆ ಇನ್ನು 1 ರಿಂದ 8 ಎಲಿಮೆಂಟ್ಸ್ ಇರುತ್ತಲ್ಲ, ಇದು ಏನಾಗಿರುತ್ತೆ ಅಂತಂದರೆ ಈ ಒಂದು ಎಲಿಮೆಂಟ್ಸ್ ಮೊದಲನೇ ಸ್ಥಾನದಲ್ಲಿ ಇದ್ದಂಥ ಒಂದು ಎಲಿಮೆಂಟ್ಸು ನೆಕ್ಸ್ಟ್ ಈ ಒಂದು ಸ್ಥಾನದಲ್ಲಿದ್ದಾಗೂ ಸೇಮ್ ಪ್ರಾಪರ್ಟಿ ಕೊಡುತ್ತೆ. ಓಕೆನಾ? ಸೇಮ್ ಪ್ರಾಪರ್ಟಿನೇ ಕೊಡುತ್ತೆ. ನೋಡಿ ಮತ್ತೊಮ್ಮೆ ಹೇಳ್ತೀನಿ, ಆಕ್ಟೇವ್ಸ್ ಅಂದರೆ ಏನಿಲ್ಲ, ಪಿಯಾನೋದಲ್ಲಿ 8 ಕೀಸ್ನ ಅದನ್ನು ಆಕ್ಟೇವ್ಸ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಗಂಟ ಒಂದು ಆಕ್ಟೇವ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಪ್ರೆಸ್ ಮಾಡಿದ್ರು ಒಂದೇ ಸೌಂಡ್ ಬರುತ್ತೆ, ಅದಾದಮೇಲೆ ಇಲ್ಲಿ ಪ್ರೆಸ್ ಮಾಡಿದ್ರು ಒಂದೇ ಸೌಂಡ್ ಬರುತ್ತೆ. ಸರಿನಾ? ಅಂದರೆ 8 ಗುಂಪುಗಳಾಗಿ ಮಾಡಿದ್ರು. ಇವ್ರು ಇದೇ ಥರ ಸಿಮಿಲರ್ ಪ್ರಾಪರ್ಟೀಸ್ ಇರುವಂಥ ಒಂದು ಎಲಿಮೆಂಟ್ಸ್ನ 8 ಗುಂಪುಗಳಾಗಿ ಮಾಡ್ತಾರೆ. ಓಕೆನಾ? ಸೊ ಈಗ ಇದು ಫಸ್ಟ್ ಆಕ್ಟೇವ್, ಇದು ಇಲ್ಲಿ 8 ಎಲಿಮೆಂಟ್ ಐತೆ ಅಂದ್ಕೊಳ್ಳಿ, ಇಲ್ಲಿ 8 ಎಲಿಮೆಂಟ್ ಐತೆ ಅಂದ್ಕೊಳ್ಳಿ.
ಈ ಮೊದಲನೇ ಎಲಿಮೆಂಟಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಪ್ರಾಪರ್ಟೀಸ್ ಇದೆಯೋ ಅದೇ ಕ್ಯಾರೆಕ್ಟರಿಸ್ಟಿಕ್ಸು ಈ ನೆಕ್ಸ್ಟ್ ಗ್ರೂಪ್ನ ಫಸ್ಟ್ನೇ ಎಲಿಮೆಂಟ್ಗೂ ಅದೇ ಥರ ಇರುತ್ತೆ. ಆ ಥರ ಒಂದು ಕ್ಲಾಸಿಫಿಕೇಶನ್ ಯಾರು ಮಾಡ್ತಾರಪ್ಪ ಅಂತಂದರೆ ನ್ಯೂಲ್ಯಾಂಡ್ಸ್ ಅವರು ಮಾಡ್ತಾರೆ. ಸರಿನಾ? ಈಗ ನಾವು ಹೆಂಗೆ ಸ ರಿ ಗ ಮ ಪ ದ ನಿ ಸ, ಅದಾದ್ಮೇಲೆ ಮತ್ತೆ ಸರಿ ಗ ಮ ಪ ದ ನಿ ಸನೇ ಕಂಟಿನ್ಯೂ ಆಗುತ್ತೆ. ಮತ್ತೆ ಏನು ಕಂಟಿನ್ಯೂ ಆಗುತ್ತೆ? ಸ ರಿ ಗ ಮ ಪ ದ ನಿ ಸನೇ ಕಂಟಿನ್ಯೂ ಆಗುತ್ತೆ. ಆ ಥರ ಒಂದು ಕ್ಲಾಸಿಫಿಕೇಶನ್ನ ನ್ಯೂಲ್ಯಾಂಡ್ ಅವರು ಮಾಡ್ತಾರೆ. ಆಫ್ಟರ್ 8th ನೋಟ್ ದ ಪ್ಯಾಟ್ರನ್ ರಿಪೀಟ್ಸ್. ಈಗ 8 ನೋಟ್ ಆದಮೇಲೆ ಮತ್ತೆ ಅದೇ ಪ್ಯಾಟ್ರನ್ನೇ ರಿಪೀಟ್ ಆಗುತ್ತೆ. ಸರಿನಾ? ಸೊ ಈಗ ನ್ಯೂಲ್ಯಾಂಡ್ ಆಕ್ಟೇನ್ಸ್ ಪ್ರಕಾರ ಏನಂದರೆ ವೆನ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಸ್, ಅಂದರೆ ಅಟಾಮಿಕ್ ಮಾಸ್ ಆ ಒಂದು ನಂಬರ್ನ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅವರು ಜೋಡಿಸಿರ್ತಾರೆ. ಈಗ ಎವ್ರಿ 8th ಎಲಿಮೆಂಟ್ ಆ್ಯಸ್ ಪ್ರಾಪರ್ಟಿ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್. ಈಗ 1ರಿಂದ 7 ಎಲಿಮೆಂಟ್ ಆಯಿತು. ಓಕೆನಾ? ಈ 7 ಆದಮೇಲೆ ಈಗ ನೆಕ್ಸ್ಟ್ ಎಲಿಮೆಂಟ್ ಏನಾಗಿರುತ್ತೆ ಜೋಡಿಸಿದಾಗ ಏನಾಗಿರುತ್ತೆ ಅಂದರೆ ಈ 8ನೇ ಎಲಿಮೆಂಟು ಮತ್ತು ಮೊದಲನೇ ಎಲಿಮೆಂಟು ಸೇಮ್ ಏನು ಪ್ರಾಪರ್ಟೀಸ್ ಇರುತ್ತೆ. ಓಕೆನಾ? ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾರೆ, ಆ ಸೆಟ್ ಆಫ್ 8 ನೋಟ್ಸ್ ಅಥವಾ ಒಂದು 8 ಎಲಿಮೆಂಟ್ಸ್ನ ಒಂದು ರೀತಿ ಅಥವಾ ಒಂದು ನೋಟ್ ಆಗಿ ಇವರು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈಗ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಹೇಗೆ ಮಾಡ್ತಾರೆ ಅಂದರೆ ಅಟಾಮಿಕ್ ಮಾಸ್ ಇಂಕ್ರೀಸಿಂಗ್ ಇನ್ ಅಟಾಮಿಕ್ ಮಾಸ್, ಆ ಒಂದು ಅಟಾಮಿಕ್ ಮಾಸ್ ಇಂಕ್ರೀಸ್ ನಂಬರಲ್ಲೇ ಅದನ್ನು ಜೋಡಿಸಿರ್ತಾರೆ. ಮತ್ತು ರಿಪಿಟೇಷನ್ ಆಫ್ ಪ್ರಾಪರ್ಟೀಸ್ ಆಫ್ಟರ್ ಎವ್ರಿ 8 ಎಲಿಮೆಂಟ್ಸ್. 8 ಎಲಿಮೆಂಟ್ಸ್ ಆದಮೇಲೆ ಏನಾಗುತ್ತೆ, ಅದೊಂದು ಪ್ರಾಪರ್ಟೀಸು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಸರಿನಾ? ಇದು ಯಾರು ಕೊಡ್ತಾರೆ ಅಂತಂದರೆ ನ್ಯೂಲ್ಯಾಂಡ್ ಅವರು ಈ ಒಂದು ಥಿಯರಿನ ಅಥವಾ ಈ ಒಂದು ಲಾನ ಕೊಡ್ತಾರೆ. ಸರಿನಾ? ಸೊ ಈಗ ಸ ರಿ ಗ ಮ ಪ ದ ನಿ ಸ ಆದಮೇಲೆ ಮತ್ತೇನು ಸ ರಿ ಗ ಮ ಪ ದ ನಿ ಸ ಮತ್ತೆ ರಿಪೀಟ್ ಆಗುತ್ತೆ. ಅಂದರೆ ಸೇಮ್ ಕೆಮಿಕಲ್ ಆಗಿರ್ಬೋದು, ಫಿಸಿಕಲ್ ಪ್ರಾಪರ್ಟೀಸು ಆ ಎಲಿಮೆಂಟಲ್ಲಿ ಏನಿರುತ್ತೋ ನೆಕ್ಸ್ಟು ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಲೀಥಿಯಂ Li ಈಸ್ ದ ಫಸ್ಟ್ ಎಲಿಮೆಂಟ್. ಓಕೆನಾ? ಲೀಥಿಯಂ ಏನು ಮೊದಲನೇ ಎಲಿಮೆಂಟ್, ಇದು ಒಂದು. ಸರಿನಾ? ಆಮೇಲೆ ಸೋಡಿಯಂ ಇಸ್ ದ 8th ಎಲಿಮೆಂಟ್. ಸೋಡಿಯಂ ಏನು 1 2 3 4 5 6 7, ಇಲ್ಲಿ 7 ಆಯ್ತಾ. 8ನೇ ಎಲಿಮೆಂಟ್ ಯಾವುದು? ಇದು ಎಣ್ಣೆ. ಇದಕ್ಕೂ ಮತ್ತು ಇದಕ್ಕೂ ಏನಿರುತ್ತೆ, ಸೇಮ್ ಕೆಮಿಕಲ್ ರಿಯಾಕ್ಷನ್ ಅಂತ ಇರುತ್ತೆ ಅಥವಾ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಅಂದರೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ, ಸೇಮ್ ಇಲ್ಲ ಅಂತಂದ್ರೂ ಸಿಮಿಲರ್ ಆಗಿ ಇರುತ್ತೆ. ಸೊ ಈ ಥರ ಒಂದು ಕಾನ್ಸೆಪ್ಟ್ನ ಇವ್ರು ಏನು ಮಾಡ್ತಾರೆ ಅಂತಂದರೆ ನ್ಯೂಲ್ಯಾಂಡ್ ಆಕ್ಟಿವ್ಸ್ ಅವರು ಈ ಒಂದು ಎಲಿಮೆಂಟ್ಸ್ನ ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಸರಿನಾ? ಅರ್ಥ ಆಯ್ತಾ? ಈಗ ಅವರು ಲಾ ಆಫ್ ಆಕ್ಟಿವ್ಸಲ್ಲಿ ಸ್ವಲ್ಪ ಎಲಿಮೆಂಟ್ಸ್ನ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಟೋಟಲ್ ಎಷ್ಟು ಎಲಿಮೆಂಟ್ಸ್ ಮಾಡ್ತಾರೆ ಅಂತಂದರೆ 56 ಎಲಿಮೆಂಟ್ಸ್ಗೆ ಇವ್ರು ಮಾಡ್ತಾರೆ. 56 ಎಲಿಮೆಂಟ್ಸ್ಗೆ ಇವರು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಯಾರು? ನ್ಯೂಲ್ಯಾಂಡ್ ಆಕ್ಟೇನ್ಸ್ ಅವರು. ಓಕೆನಾ? ಆದರೆ ಈ ನ್ಯೂಲ್ಯಾಂಡ್ ಆಕ್ಟೇನ್ಸ್ ಅವರು ಎಲಿಮೆಂಟ್ಸ್ನ ಹೇಗೋ ಅಟಾಮಿಕ್ ಮಾಸ್ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ರು. ಬಟ್ ಈ ನ್ಯೂಲ್ಯಾಂಡ್ ಆಕ್ಟೇನ್ ನಿಯಮದಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇತ್ತು. ಓಕೆನಾ? ಮಿತಿಗಳು ಇತ್ತು. ಏನೇನದು? ಓಕೆನಾ? ಅದರೊಳಗೆ ಒಂದಂತಲ್ಲ ಎಷ್ಟೊಂದು ಲಿಮಿಟೇಷನ್ಸ್ ಇತ್ತು. ಈ ಒಂದು ಲಿಮಿಟೇಷನ್ಸ್ನ ನೆಕ್ಸ್ಟ್ ಯಾರು ಸಾಲ್ವ್ ಮಾಡಿರ್ತಾರೆ ಅಂದರೆ ಮೆಂಡೆಲೀವ್ ಅವರು ಸಾಲ್ವ್ ಮಾಡ್ತಾರೆ. ಓಕೆನಾ? ಅದಕ್ಕೂ ಮುಂಚೆ ಇವ್ರ ಲಿಮಿಟೇಷನ್ಸ್ ಏನೇನಿತ್ತು, ಇವ್ರು ಕಂಡಿಡಿದಂಥ ಒಂದು ಪಿರಿಯಾಡಿಕ್ ಅಥವಾ ಎಲಿಮೆಂಟ್ ಕ್ಲಾಸಿಫಿಕೇಶನ್ ಪಿರಿಯಾಡಿಕ್ ಟೇಬಲಲ್ಲಿ ಏನೇನು ಕೊರತೆ ಇತ್ತು ಅಂತ ನಾವು ನೋಡೋಣ. ಈ ಒಂದು ಪೀರಿಯಡ್ ಇವ್ರು ಏನು ಕ್ಲಾಸಿಫಿಕೇಶನ್ ಮಾಡೋದಲ್ವಾ, 8th ಎಲಿಮೆಂಟ್ ನೋಟ್ ಅಥವಾ 8 ಎಲಿಮೆಂಟ್ 7 ಗ್ರೂಪ್, ಒಂದು ಗ್ರೂಪಲ್ಲಿ 7 ಎಲಿಮೆಂಟ್ಸು 8 ಎಲಿಮೆಂಟ್ಸಿಂದ ಮತ್ತೆ ರಿಪೀಟ್ ಆಗುತ್ತೆ ಅಂತ ಆ ಒಂದು ಲಾಜಿಕ್ಕು ಅಥವಾ ಆ ಒಂದು ಪ್ರಾಪರ್ಟಿ ಅಥವಾ ಏನು ಯೂಸ್ ಮಾಡಿದ್ರು ಅವರು, ಅದು ಬರೀ ಕ್ಯಾಲ್ಶಿಯಂ ಅಂದರೆ 56 ಎಲಿಮೆಂಟ್ಸಲ್ಲಿ ಲಾಸ್ಟ್ ಯಾವುದು ಕ್ಯಾಲ್ಶಿಯಂ. ಓಕೆನಾ? ಆ ಕ್ಯಾಲ್ಶಿಯಂ ಗಂಟ ಮಾತ್ರ ಅದು ಯೂಸ್ ಆಗಿತ್ತು. ಓಕೆನಾ? ದ ಲಾ ಆಫ್ ಆಕ್ಟೇವ್ಸ್ ವರ್ಕ್ಡ್ ಓನ್ಲಿ ಅಪ್ ಟು ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಆದಮೇಲೆ ನೆಕ್ಸ್ಟ್ ಬೇರೆ ಎಲಿಮೆಂಟ್ಸ್ ಇತ್ತಾ, ಆ ಎಲಿಮೆಂಟ್ಸ್ಗೆ ಯಾವುದು ಈ ಥರ ಒಂದು ರೂಲ್ಸು ಏನಾಗಿಲ್ಲ, ಅಕ್ಸೆಪ್ಟ್ ಆಗಲಿಲ್ಲ, ವರ್ಕ್ ಆಗಲಿಲ್ಲ. ಓಕೆನಾ? ಸೊ ಆಫ್ಟರ್ ಕ್ಯಾಲ್ಶಿಯಂ ಎವ್ರಿ 8th ಎಲಿಮೆಂಟ್ ಡಿಡ್ ನಾಟ್ ಹ್ಯಾವ್ ಸಿಮಿಲರ್ ಪ್ರಾಪರ್ಟೀಸ್. ಅದೇ ಥರ ಒಂದು ಸಿಮಿಲರ್ ಪ್ರಾಪರ್ಟೀಸ್ ಇರಲಿಲ್ಲ. ಇದು ಮೊದಲನೇ ಲಿಮಿಟೇಷನ್. ಈಗ ಮೆಂಡೆಲೀವ್ಸ್ ಏನು ಮಾಡ್ತಾರೆ, ಅವಾಗಿನ್ನೂ ಇನ್ನೊಂದೇನಪ್ಪ ಅಂತಂದರೆ ಅವಾಗಿನ್ನೂ ಗ್ಯಾಸ್ಗಳು ನೋಬಲ್ ಗ್ಯಾಸ್ಗಳು ಡಿಸ್ಕವರ್ ಆಗಿರಲಿಲ್ಲ. ಝೆನಾನ್, ನಿಯಾನ್ ಅಂತೆಲ್ಲ ಕರಿತೀವಲ್ಲ, ಆರ್ಗಾನ್, ನಿಯಾನ್ ಎಲ್ಲ ಅದಿನ್ನೂ ಡಿಸ್ಕವರ್ ಆಗಿರಲಿಲ್ಲ. ಆದರೆ ಆಕ್ಟೇನ್ಸ್ ಅವರು ಅದು ಡಿಸ್ಕವರ್ ಆಗುತ್ತೆ ಅಂತಲೂ, ಅವರು ಹೊಸ ಎಲಿಮೆಂಟ್ಸ್ ಡಿಸ್ಕವರ್ ಆಗುತ್ತೆ ಅಂತ ಗೊತ್ತಿತ್ತು. ಆದರೂ ಸಹ ಅವ್ರು ಏನು ಮಾಡಿದರು, ಬೇರೆ ಒಂದು ಎಲಿಮೆಂಟ್ಸ್ಗೆ ಅದು ಅಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಅದು ಅಥವಾ ಆ ಒಂದು ಪ್ಲೇಸಲ್ಲಿ ರಿಪ್ಲೇಸ್ ಮಾಡೋಕ್ಕೆ ಅವ್ರು ಯಾವುದೇ ಥರ ಜಾಗ ಬಿಟ್ಟಿರಲಿಲ್ಲ. ನ್ಯೂಲ್ಯಾಂಡ್ ಡಿಡ್ ನಾಟ್ ಲೀವ್ ಎನಿ ಎಂಟಿ ಸ್ಪೇಸಸ್ ಇನ್ ದ ಟೇಬಲ್. ಯಾಕೆ? ಹೊಸ ಎಲಿಮೆಂಟನ್ನು ಡಿಸ್ಕವರ್ ಮಾಡಿದ್ರೆ ಆ ಎಲಿಮೆಂಟ್ನಲ್ಲಿ ಹಾಕ್ಬೋದಿತ್ತು, ಬಟ್ ನ್ಯೂಲ್ಯಾಂಡ್ ಅವರು ಡಿಸ್ಕವರ್ ಮಾಡಲಿಲ್ಲ.
So they could not be fitted properly. So when new elements were discovered later, they could not be discovered they could not be fitted properly. ಈಗ ಫಾರ್ ಎಕ್ಸಾಂಪಲ್ ಇವರು ಏನೋ ಒಂದು ಪಿರಿಯಾಡಿಕ್ ಟೇಬಲ್ನ ಕೊಟ್ಬಿಟ್ರು. ನೆಕ್ಸ್ಟ್ ಯಾವ್ದಾದ್ರು ಒಂದು ಸೈಂಟಿಸ್ಟು ಹೊಸ ಒಂದು ಎಲಿಮೆಂಟ್ನ ಏನಾದ್ರು ಡಿಸ್ಕವರ್ ಮಾಡಿದ್ರೆ ಆ ಎಲಿಮೆಂಟ್ನ ಮತ್ತೆ ತಗೊಬಂದು ಇಲ್ಲಿ ಪ್ಲೇಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇದು ಎರಡನೆಯ ಲಿಮಿಟೇಷನ್. ಮೂರನೇ ಲಿಮಿಟೇಷನ್ ಏನು, ನೋಬಲ್ ಗ್ಯಾಸು ಅವಾಗಿನ್ನೂ ಕಂಡುಹಿಡ್ದಿರ್ಲಿಲ್ಲ. ಓಕೆನಾ, ನೋಬಲ್ ಗ್ಯಾಸು ಅವಾಗಿನ್ನೂ ಬಂದಿರಲಿಲ್ಲ. ಸರಿನಾ. ಸೊ therefore they were not included in the law of octaves. octaves ಅಲ್ಲಿ ಈ ಒಂದು ನೋಬಲ್ ಗ್ಯಾಸು ಇನ್ಕ್ಲೂಡ್ ಆಗಿರಲಿಲ್ಲ. ಮತ್ತೆ ಇನ್ನೊಂದು ಲಿಮಿಟೇಷನ್ ಅಂದರೆ ಡಿಸ್ಸಿಮಿಲರ್ ಎಲಿಮೆಂಟ್ಸ್ ವೇರ್ ಪ್ಲೇಸ್ ಟುಗೆದರ್. ವಿಭಿನ್ನ ಗುಣಗಳ ಮೂಲ ಧಾತುಗಳನ್ನು ಒಂದೇ ಗುಂಪಿನಲ್ಲಿ ಇಡಲಾಯಿತು. ಸೊ ನಾವು ಹೀಗೆ ಮಾತಾಡ್ತಿದ್ವಿ, ಯಾವ ಎಲಿಮೆಂಟ್ಸು ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೋ ಅದನ್ನು ಅವರು ಜೋಡಿಸಿದ್ರು ಅಂತ ನಾವು ಹೇಳಿದೆ. ಬಟ್ ಎಷ್ಟೊಂದು ಎಲಿಮೆಂಟ್ಸು ಅವ್ರಿಗೆ ಆ ಒಂದು ಎಲಿಮೆಂಟ್ಸ್ಗಳಲ್ಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ ಇತ್ತು. ಬಟ್ ಆ ಒಂದು ಎಲಿಮೆಂಟ್ಸ್ನ ಅವರು ಸೇಮ್ ಗ್ರೂಪಲ್ಲೇ ಇಟ್ಟಿದ್ರು. ಯಾಕೆ ಅದನ್ನು ಅವ್ರು ನೀಟಾಗಿ ಎಕ್ಸ್ಪ್ಲೇನೇ ಮಾಡಲಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕೋಬಾಲ್ಟ್ ಮತ್ತು ನಿಕ್ಕಲ್, ಓಕೆನಾ, ಅವರು ಏನು ಪ್ಲೇಸ್ ಮಾಡಿದ್ರು, ಹ್ಯಾಲೋಜನ್ಸಲ್ಲಿ ಪ್ಲೇಸ್ ಮಾಡಿದರು. ಬಟ್ ಕೋಬಾಲ್ಟ್ಗೂ ಮತ್ತು ನಿಕ್ಕಲ್ಟ್ಗೂ ಬೇರೆ ಬೇರೆ ಆದ ಪ್ರಾಪರ್ಟೀಸ್ ಇತ್ತು, ಎಷ್ಟೊಂದು ಡಿಫ್ರೆಂಟ್ ಪ್ರಾಪರ್ಟೀಸ್ ಇತ್ತು. ಬಟ್ ಆದರೂ ಅದನ್ನು ಒಂದೇ ಗ್ರೂಪಲ್ಲಿ ಮಡಗಿದ್ರು. ಅದಕ್ಕೆ ಅವ್ರು ಸರಿಯಾದ ಒಂದು ರೀಸನ್ನೇ ಕೊಟ್ಟಿಲ್ಲ. ಇನ್ ಫಿಫ್ತ್ ನೋಡೋದಾದರೆ ಸಿಮಿಲರ್ ಎಲಿಮೆಂಟ್ಸ್ ವೇರ್ ಸಪ್ರೇಟೆಡ್. ಯಾವೊಂದು ಎಲಿಮೆಂಟ್ಸು ಸಿಮಿಲರ್ ಆಗಿತ್ತೋ ಬಟ್ ಆ ಎಲಿಮೆಂಟ್ಸ್ನೇ ಸಪ್ರೇಟ್ ಮಾಡಿಬಿಟ್ಟಿದ್ರು. ಅದಕ್ಕೂ ಅವರು ಯಾವುದೇ ಥರದ ಒಂದು ನೀಟಾಗಿ ಅವರು ಒಂದು ರೀಸನ್ನು ಕೊಟ್ಟಿರಲಿಲ್ಲ. ಸೊ ಈಗ ಲಿಮಿಟೇಷನ್ಸ್ ಇದೆಲ್ಲ ನೋಡಾದ್ಮೇಲೆ ಜಸ್ಟ್ ರಿವಿಷನ್ಗೆ ಇದನ್ನು ನೋಡ್ಕೊಳ್ಳಿ. ಓಕೆನಾ. ವರ್ಕ್ ಓನ್ಲಿ ಅಪ್ ಟು ಕ್ಯಾಲ್ಸಿಯಂ. ಇವರ ಒಂದು ಲಾ ಏನಾಯಿತು, ಬರೀ ಕ್ಯಾಲ್ಸಿಯಂ ಗಂಟ ಮಾತ್ರ ವರ್ಕ್ ಆಗಿದ್ದು. ಮತ್ತು ಯಾವುದೇ ಥರ ಹೊಸ ನ್ಯೂ ಎಲಿಮೆಂಟ್ಸ್ ಬಂದರೆ ಅವರು ಸ್ಪೇಸ್ ಬಿಟ್ಟಿರಲಿಲ್ಲ ಅಲ್ಲಿ ಹೋಗಿ ಅದನ್ನು ಫಿಟ್ ಮಾಡೋಕ್ಕೆ, ಪ್ಲೇಸ್ ಮಾಡೋಕ್ಕೆ. ನೋಬಲ್ ಗ್ಯಾಸ್ ಇನ್ನೂ ಡಿಸ್ಕವರ್ ಆಗಿರಲಿಲ್ಲ. ಮತ್ತು ಕೆಲವೊಂದು ಎಲಿಮೆಂಟ್ಸು ಡಿಸ್ಸಿಮಿಲರ್ ಇದ್ದರು, ಒಂದೇ ಜಾಗದಲ್ಲಿ ಇಕ್ಕಿದ್ರು. ಕೆಲವೊಂದು ಎಲಿಮೆಂಟ್ಸು ಸಿಮಿಲರ್ ಆಗಿರೋ ಬೇರೆ ಬೇರೆ ಆಗಿ ಸಪ್ರೇಟ್ ಮಾಡಿಬಿಟ್ಟಿದ್ರು. ಈಗ ಇದಾದ್ಮೇಲೆ ಬರೋರು ಯಾರು, ಲೊಥಾರ್ ಮೇಯರ್ ಅಂತ ಕರಿತೀವಿ. ಲೊಥಾರ್ ಮೇಯರ್ ಅಂತ ಕರಿತೀವಿ. ಇವರು ಮತ್ತು ಮೆಂಡಿಲಿವ್ ಇಬ್ಬರು ಒಂದೇ ಟೈಮಲ್ಲಿ ಬರ್ತಾರೆ. ಓಕೆನಾ, ಮೆಂಡಿಲಿವ್ ಮತ್ತು ಇವರು ಒಂದೇ ಟೈಮಲ್ಲಿ ಬರ್ತಾರೆ. ಸೊ ಈ ಲೊಥಾರ್ ಮೇಯರ್ ಅನ್ನೋರು ಒಬ್ಬರು ಜರ್ಮನ್ ಸೈಂಟಿಸ್ಟ್. ಓಕೆನಾ, ಜರ್ಮನ್ ಕೆಮಿಸ್ಟ್ ಅಂತ ಕರಿತೀವಿ. ಇವ್ರು ಏನು ಮಾಡ್ತಾರೆ ಅಂತಂದರೆ, ಇವರು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ದ ಅಟಾಮಿಕ್ ವಾಲ್ಯೂಮ್ ಗ್ರಾಫ್. ಯಾಕೆ ಫೇಮಸ್ಸು, ಎಲಿಮೆಂಟ್ಸ್ನ ಇವರು ಕ್ಲಾಸಿಫೈ ಮಾಡ್ತಾರೆ ಬೇಸ್ಡ್ ಆನ್ ಏನಕ್ಕೆ, ವಾಲ್ಯೂಮ್, ಅಟಾಮಿಕ್ ವಾಲ್ಯೂಮ್ ಗ್ರಾಫ್ನ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆನಾ, ಇವ್ರು ಏನು ಮಾಡ್ತಾರೆ, ಅರ್ಲಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ದ ಅಟಾಮಿಕ್ ವಾಲ್ಯೂಮ್ ಗ್ರಾಫ್ಗೆ ಇವರು ತುಂಬ ಫೇಮಸ್ಸು. ಸರಿನಾ. ಇವ್ರು ಯಾವಾಗ ಪಬ್ಲಿಷ್ ಮಾಡ್ತಾರೆ, 1869 ಪಬ್ಲಿಷ್ ಮಾಡ್ತಾರೆ. ಇದೇ ಟೈಮಲ್ಲಿ ಮೆಂಡೆಲಿವ್ಸು ಇರ್ತಾರೆ. ಓಕೆನಾ. ಇಂಟ್ರೆಸ್ಟಿಂಗ್ಲಿ ಮೆಂಡೆಲಿವ್ಸ್ ಆಲ್ಸೋ ಪಬ್ಲಿಷ್ ದಿಸ್ ಪಿರಿಯಾಡಿಕ್ ಟೇಬಲ್ ಇನ್ 1869. ನಮಗೆ ಡೇಟು ನೆನಪಿರಬೇಕು. ಸೊ ಈಗ ಲಾ ಆಫ್ ಆಕ್ಟಿವ್ಸ್ ಆದಮೇಲೆ ನೆಕ್ಸ್ಟ್ ಬಂದಿದ್ದು ಯಾರು, ಲೊಥಾರ್ ಮೇಯರ್ ಅಂತ ಕರಿತೀವಿ. ಅದಾದಮೇಲೆ ಮೆಂಡೆಲಿವ್ಸ್ ಅವರು ಬರ್ತಾರೆ. ಈಗ ಈ ಲೊಥಾರ್ ಮೇಯರ್ ಇದ್ದಾಗ ಇವ್ರಿಗೆ ಎಷ್ಟು ಎಲಿಮೆಂಟ್ಸ್ ಕಂಡುಹಿಡ್ತಿದ್ರು, ಅವಾಗ 63 ಎಲಿಮೆಂಟ್ಸ್ ಕಂಡುಹಿಡ್ತಿದ್ರು. ಎಷ್ಟು, 63 ಎಲಿಮೆಂಟ್ಸು ಆ ಒಂದು ಕಾಲದಲ್ಲಿ ಅವರಿಗೆ ಗೊತ್ತಿತ್ತು. ಸೊ ಈಗ ಎಲಿಮೆಂಟ್ಸ್ನ ಇವ್ರು ಹೇಗೆ ಅರೇಂಜ್ ಮಾಡ್ತಾರೆ ಅಂದರೆ, ಇವರು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಲ್ಲಿ ಅರೇಂಜ್ ಮಾಡ್ತಾರೆ. ಆಮೇಲೆ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿನ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವುದಪ್ಪ ಅಂದರೆ ಅಟಾಮಿಕ್ ವಾಲ್ಯೂಮ್ ಅಂತ ಕರಿತೀವಿ. ಏನು, ಅಟಾಮಿಕ್ ವಾಲ್ಯೂಮ್ ಅಂತ ಕರಿತೀವಿ. ಆ ಒಂದು ಪ್ರಾಪರ್ಟಿನ ಇವರು ಸ್ಟಡಿ ಮಾಡ್ತಾರೆ. ಆಮೇಲೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಹಿ ನೋಟಿಸ್ ದಟ್ ಅಟಾಮಿಕ್ ವಾಲ್ಯೂಮ್ ರಿಪೀಟೆಡ್ ಇನ್ ದ ರೆಗ್ಯುಲರ್ ಪ್ಯಾಟರ್ನ್. ಓಕೆನಾ. ಈ ಅಟಾಮಿಕ್ ವಾಲ್ಯೂಮ್ ಅಂತ ಏನಿತ್ತು ನೋಡಿ, ಆ ವಾಲ್ಯೂಮು ಒಂದು ರೆಗ್ಯುಲರ್ ಪ್ಯಾಟರ್ನ್ ಆಗಿ ರಿಪೀಟ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಾ ಬಂತು. ಸೊ ದಿಸ್ ಶೋ ದಟ್ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ ಆರ್ ಪಿರಿಯಾಡಿಕ್. ಅಂದರೆ ಒಂದು ಪಿರಿಯಾಡಿಕ್, ಈ ಒಂದು ಎಲಿಮೆಂಟ್ಸ್ಗಳು ಈ ಸೇಮ್ ಪ್ರಾಪರ್ಟೀಸ್ ಇರ್ತಲ್ಲ, ಅದನ್ನೆಲ್ಲ ಒಂದು ವೇ ಅಲ್ಲಿ ಅರೇಂಜ್ ಮಾಡ್ಬೋದು, ಒಂದು ಪೀರಿಯಡ್ ಆಫ್ ಪ್ಯಾಟ್ರನ್ ವೇ ಆಫ್ ಪೀರಿಯಡಲ್ಲಿ ಅದನ್ನು ಅರೇಂಜ್ ಮಾಡ್ಬೋದು ಅಂತ ಇವರು ತೋರಿಸ್ಕೊಟ್ರು. ಸರಿ, ಯಾರು, ಲೊಥಾರ್ ಮೇಯರ್ ಅಂತ ಕರಿತೀವಿ. ಈಗ ವಾಲ್ಯೂಮ್ ಅಂದ್ರೇನು, ಅಟಾಮಿಕ್ ವಾಲ್ಯೂಮ್ ಅಂದರೆ ದ ಸ್ಪೇಸ್ ಆಕ್ಯುಪೈಡ್ ಬೈ 1 ಮೋಲ್ ಆಫ್ ಎನ್ ಎಲಿಮೆಂಟ್. ಮೋಲ್ ಅಂತ ಅಂದ್ರೇನು, ಮೋಲ್ ಏನಂತ ಕರಿತಿದೆ, ಮೋಲ್ ಕಾನ್ಸೆಪ್ಟ್ ನೆನಪಿದ್ಯಾ? 1 ಮೋಲ್ ಅಂದರೆ ಎಷ್ಟು, 1 ಮೋಲ್ ಅಂದರೆ ಎಷ್ಟು, ಕಮೆಂಟಲ್ಲಿ ತಿಳಿಸಿ. 1 ಮೋಲ್ ಅಂದರೆ ಎಷ್ಟಕ್ಕೆ ಈಕ್ವಲ್ ಅಂತ. ಸರಿನಾ. ಸೊ ಸ್ಪೇಸ್ ಆಕ್ಯುಪೈಡ್ ಬೈ 1 ಮೋಲ್. ಪರಮಾಣು ಘನ ಪರಿಮಾಣ ಎಂದರೆ 1 ಮೋಲ್ ಮೂಲ ಧಾತು ಆಕ್ರಮಿಸುವ
ಘನ ಪರಿಮಾಣ ಅಂತ ಕರಿತೀವಿ. ಓಕೆನಾ. ಸೊ ಈಗ ಒಂದು ಗ್ರಾಫಲ್ಲಿ ಇವರು ರೆಪ್ರೆಸೆಂಟ್ ಮಾಡ್ತಾರೆ. ದ ಗ್ರಾಫ್ ಫಾರ್ಮ್ಡ್ ರಿಪಿಟೇಟಿಂಗ್ ವೇವ್ಸ್. ನೋಡಿ, ಒಂದು ವೇವ್ಸ್ ಇಲ್ಲಿ ಬಂತ, ಅದಾದ್ಮೇಲೆ ಮತ್ತೆ ವೇವ್ಸು, ಮತ್ತೆ ವೇವ್ಸು, ಆಮೇಲೆ ಮತ್ತೆ ವೇವ್ಸು, ಸ್ವಲ್ಪ ಆದಮೇಲೆ ಮತ್ತೆ ಈ ಪ್ಯಾಟರ್ನ್ ರಿಪೀಟ್ ಆಗ್ತೈತೆ, ವೇವ್ ಆಗೋ ಪ್ಯಾಟರ್ನು ರಿಪೀಟ್ ಆಗ್ತೈತೆ. ಇವರು ಗ್ರಾಫಿಕಲ್ ಆಗಿ ಈ ಒಂದು ಮಾಡೆಲ್ನ ರೆಪ್ರೆಸೆಂಟ್ ಮಾಡ್ತಾರೆ. ಎಕ್ಸ್ ಆಕ್ಸಿಸ್ ಏನು ಹೇಳುತ್ತೆ, ಅಟಾಮಿಕ್ ಮಾಸ್ ಬಗ್ಗೆ ಹೇಳುತ್ತೆ. ವೈ ಆಕ್ಸಿಸು ಅಟಾಮಿಕ್ ವಾಲ್ಯೂಮ್ ಬಗ್ಗೆ ಇವರು ಮಾತಾಡ್ತಾರೆ. ಸರಿನಾ. ಸೊ ನಮ್ಗೆ ಎಕ್ಸಾಮಲ್ಲಿ ಇಷ್ಟೊಂದು ಡೀಪಾಗೆಲ್ಲ ಕೇಳಲ್ಲ, ಕೇಳಿದ್ರೆ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿರೋರು ಯಾರು ಅಂತ ಕೇಳ್ತಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಕೇಳಲ್ಲ. ಸೊ ಇವ್ರದ್ದು ಒಂದು ಸ್ವಲ್ಪ ಲಿಮಿಟೇಷನ್ಸ್ ಇದೆ. ಅವರು ಸ್ಪೇಸ್ ಬಿಟ್ಟಿರಲ್ಲ. ಓಕೆನಾ. ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್ ಅಂತ ಕರಿತೀವಲ್ವಾ, ಡಿಸ್ಕವರ್ ಆಗಲಿಲ್ಲದ ಎಲಿಮೆಂಟ್ಸ್ಗಳಿಗೆ ಅವ್ರಿಗೆ ಗೊತ್ತಿತ್ತು ಡಿಸ್ಕವರ್ ಆಗುತ್ತೆ ಅಂತ, ಆದರೂ ಇವರು ಸ್ಪೇಸ್ ಬಿಟ್ಟಿರಲ್ಲ. ಮತ್ತು ಬೇರೆ ಎಲಿಮೆಂಟ್ಸ್ನ ಪ್ರಿಡಿಕ್ಟ್ ಮಾಡ್ಬೋದಿತ್ತು, ಅದನ್ನು ಇವರು ಮಾಡಲ್ಲ. ಸೊ ಈ ಒಂದು ಟೇಬಲ್ಲು ಈ ಒಂದು ಸಮಯದಲ್ಲೇ ಇನ್ನು ಯಾರು ಮಾಡರ್ನೈಸ್ ಮತ್ತು ಅಡ್ವಾನ್ಸ್ಡ್ ಆಗಿ ನೀಟಾಗಿ ಸ್ಟ್ರಕ್ಚರ್ ಆಗಿ ತಗೊಬರ್ತಾರೆ ಅಂತಂದರೆ ಅವರು ಮೆಂಡಿಲೀವ್ ಅಂತ ಕರಿತೀವಿ. ಯಾರು ಮೆಂಡಿಲೀವ್ಸ್ ಅಂತ ಕರಿತೀವಿ. ಓಕೆನಾ. ನೋಡಿ, ಇವ್ರ ಬಗ್ಗೆ ರಿವಿಷನ್ಗೆ ಒಂದು ಟೇಬಲ್ ಹಾಕಿದ್ದೀನಿ. ನಾನು ಎಲ್ಲೆಲ್ಲಿ ಟೇಬಲ್ ಹಾಕಿರ್ತೀನಿ ಅದೆಲ್ಲ ರಿವಿಷನ್ಗೆ ಅಂತ ಅನ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಅದು ರಿವಿಷನ್ಗೆ ಇರುತ್ತೆ. ಸೈಂಟಿಸ್ಟ್ ಯಾರು, ಲೊಥಾರ್ ಮೇಯರ್ ಅಂತ ಕರಿತೀವಿ. ಜರ್ಮನ್ ಸೈಂಟಿಸ್ಟು 1869 ಅವರು ಈ ಒಂದು ಇದನ್ನು ಪಬ್ಲಿಷ್ ಮಾಡ್ತಾರೆ. ಅದಾದಮೇಲೆ ಅವರು ಫೇಮಸ್ ಏನು, ಅಟಾಮಿಕ್ ವಾಲ್ಯೂಮ್ ವರ್ಸಸ್ ಅಟಾಮಿಕ್ ಮಾಸ್ ಗ್ರಾಫ್ನ ಇವರು ತಗೋಬರ್ತಾರೆ. ಸರಿನಾ. ಯಾವ್ದ್ರ ಮೇಲೆ ಎಲಿಮೆಂಟ್ಸ್ನ ಅರೇಂಜ್ ಮಾಡಿರ್ತಾರೆ ಅಂತಂದರೆ ಬೇಸ್ಡ್ ಆನ್ ದ ಅಟಾಮಿಕ್ ಮಾಸಸ್, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅಟಾಮಿಕ್ ಮಾಸ್ನ ಅರೇಂಜ್ ಮಾಡಿರ್ತಾರೆ. ಈಗ ಬರೋದು ಬಾಸ್. ಇವ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಬಾಸ್ ಅಂದರೆ ಇವ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಬಾಸ್. ಸರಿನಾ. ಮೆಂಡಿಲೀವ್ ಪಿರಿಯಾಡಿಕ್ ಟೇಬಲ್ 1869 ನೆನ್ಪಿಟ್ಕೊಳ್ಳಿ. ಇವರು ಒಬ್ಬರು ರಷ್ಯಾದ ಸೈಂಟಿಸ್ಟ್, ಅಂದರೆ ಕೆಮಿಸ್ಟ್. ಓಕೆನಾ. ಇವರು ಪಿರಿಯಾಡಿಕ್ ಟೇಬಲ್ನ ಯಾವಾಗ ಪಬ್ಲಿಷ್ ಮಾಡ್ತಾರೆ ಅಂತಂದರೆ 1869 ಅಂತ ಕರಿತೀವಿ. ಸೊ ಈಗ ಫಾದರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಯಾರನ್ನ ಕರಿತೀವಿ ಅಂತಂದರೆ ಮೆಂಡಿಲೀವ್ಸ್ ಅಂತ ಕರಿತೀವಿ. ಯಾರನ್ನ ಕರಿತೀವಿ, ಮೆಂಡಿಲೀವ್ಸ್ ಅಂತ ಕರಿತೀವಿ. ಈಸ್ ಕಾಲ್ಡ್ ದ ಫಾದರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬಿಕಾಸ್ ಇಸ್ ಕ್ಲಾಸಿಫಿಕೇಶನ್ ಹೆಲ್ಪ್ ಸೈಂಟಿಸ್ಟ್ ಡಿಸ್ಕವರ್ ಮೆನಿ ನ್ಯೂ ಎಲಿಮೆಂಟ್ಸ್. ಅವರ ಮಾಡಿದಂಥ ಒಂದು ಕ್ಲಾಸಿಫಿಕೇಶನಿಂದನೇ ಬೇರೆ ಸೈಂಟಿಸ್ಟ್ಗಳು ಇನ್ನೂ ಬೇರೆ ಬೇರೆ ಎಲಿಮೆಂಟ್ಸ್ನ ಡಿಸ್ಕವರ್ ಮಾಡೋಕ್ಕೆ ಸಹಾಯ ಆಯಿತು. ಓಕೆ, ಇವನ್ನೇನಂತ ಕರಿತೀವಿ, ಫಾದರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ಈಗ ನೋಡ್ಕೊಬರೋಣ ಪಿರಿಯಾಡಿಕ್ ಟೇಬಲ್ ಹೇಗಾಯಿತು ಅಂತ. ಫಸ್ಟು ಈ ಎಲಿಮೆಂಟ್ಸ್ನ ಕ್ಲಾಸಿಫಿಕೇಶನ್ ಹೇಗೆ ಮಾಡಿರ್ತಾರೆ ಅಂದರೆ, ನಾರ್ಮಲ್ ಅಂದರೆ ರ್ಯಾಂಡಮ್ ಆಗಿ ಮಾಡಿರ್ತಾರೆ. ಓಕೆನಾ. ಅದು ಯಾರು ಮಾಡಿರ್ತಾರೆ, ಆಂಟೋನಿ ಲವಿಸಿಯರ್. ಈಗ ಆಂಟೋನಿ ಲವಿಸಿಯರ್ ಅಂದರೆ ಯಾರು, ಆಂಟೋನಿ ಲವಿಸಿಯರ್ ಅಂದರೆ ಯಾರು, ಕಮೆಂಟಲ್ಲಿ ತಿಳಿಸಿ. ಅವ್ರನ್ನ ಏನೋ ಅಂತ ಕರಿತೀವಿ, ಅವ್ರನ್ನ ಫಾದರ್ ಆಫ್ ಏನಂತ ಕರಿತೀವಿ. ನಾನು ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಹೇಳಿದ್ದೆ, ನೆನಪಾಯ್ತಾ, ಆಂಟೋನಿ ಲವಿಸಿಯರ್ನ ಏನಂತ ಕರಿತೀವಿ ಅಂತ. ಮತ್ತು ಅವರೊಂದು ಥಿಯರಿ ಕೊಟ್ಟಿದ್ದಾರೆ, ಆ ಒಂದು ಥಿಯರಿ ಹೆಸರು ಏನು, ಅದೆಲ್ಲ ನನಗೆ ಕಮೆಂಟಲ್ಲಿ ತಿಳಿಸ್ಕೊಳ್ಳಿ. ಓಕೆನಾ. ಆಮೇಲೆ ಬರೋದು ಯಾರು, ಆಂಟೋನಿ ಲವಿಸಿಯರ್. ಡೊಬೈನರ್ಸ್ ಬರ್ತಾರೆ, ಲಾ ಆಫ್ ಟ್ರೇಡ್ಸ್ನ ತೊಗೊಬರ್ತಾರೆ. ಆಮೇಲೆ ನ್ಯೂಲ್ಯಾಂಡ್ ಬರ್ತಾರೆ, ಲಾ ಆಫ್ ಆಕ್ಟೇವ್ಸ್ ಅಂತ ಕರಿತೀವಿ. ಅದಾದಮೇಲೆ ಯಾರು ಬರ್ತಾರೆ ಅಂದರೆ ಲೊಯ್ತಾಲ್ ಮೇಯರ್ ಬರ್ತಾರೆ ಈ ಮಿಡಲ್ಲಿ. ಅದಾದಮೇಲೆ ಬರೋದೆ ಡಿಮಿಟ್ರಿ ಮೆಂಡಿಲೀವ್ಸ್ ಅವರು. ಸರಿನಾ. ಸೊ 1869 ಮುಂಚೆ ಸೈಂಟಿಸ್ಟ್ಗೆ ಎಷ್ಟು ಡಿಸ್ಕವರ್ ಅಂದರೆ ಎಲಿಮೆಂಟ್ಸ್ನ ಡಿಸ್ಕವರ್ ಮಾಡಿದ್ರು ಅಂದರೆ 63 ಎಲಿಮೆಂಟ್ಸ್ಗೂ ಡಿಸ್ಕವರ್ ಮಾಡಿದರು. ಸರಿನಾ. ಆದರೆ ಈ 63 ಎಲಿಮೆಂಟ್ಸ್ಗೆ ಯಾವುದೇ ಥರದ ಒಂದು ಪ್ರಾಪರ್ ಆಗಿ ಒಂದು ಟೇಬಲ್ ಆಗಿ ಅರೇಂಜ್ ಮಾಡಿರಲಿಲ್ಲ. ಸೊ ಮೆಂಡಿಲೀವ್ಗೆ ಏನಾಗಬೇಕಾಯಿತು, ಈ 63 ಎಲಿಮೆಂಟ್ಸ್ನ ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಬೇಕಾಯಿತು. ಓಕೆನಾ. ಆಮೇಲೆ ಸಿಮಿಲರ್ ಎಲಿಮೆಂಟ್ಸ್ನ ಒಂದು ಗ್ರೂಪ್ಗೆ ಆಗಬೇಕಾಗಿತ್ತು. ಮತ್ತು ಯಾವ ಒಂದು ಎಲಿಮೆಂಟ್ಸು ಇನ್ನೂ ಡಿಸ್ಕವರ್ ಆಗಿರಲಿಲ್ಲ ಅದನ್ನು ಅವರು ಪ್ರಿಡಿಕ್ಟ್ ಮಾಡ್ತಿದ್ರು. ಓಕೆನಾ. ಅದೇನೋ ಪ್ರಿಡಿಕ್ಟ್ ಮಾಡಿ ಅದಕ್ಕೆ ಜಾಗನ ಬಿಡ್ತಾಯಿದ್ರು. ಸೊ ಈಗ ಮೆಂಡಿಲೀವ್ಸ್ ಪಿರಿಯಾಡಿಕ್ ಲಾ, ಇದ್ರ ಮೇಲೆ ನಮಗೆ ಕ್ವಶನ್ಸ್ ಕೇಳ್ತಾರೆ. ಮೆಂಡಿಲೀವ್ಸ್ ಪಿರಿಯಾಡಿಕ್ ಲಾ. ಈ ಪಿರಿಯಾಡಿಕ್ ಲಾ ಏನು ಹೇಳುತ್ತಂದರೆ, ಮೂಲ ಧಾತುಗಳ ಭೌತಿಕ ಮತ್ತು ರಾಸಾಯನಿಕ ಗುಣಗಳನ್ನು ಅವುಗಳ ಪರಮಾಣು ದ್ರವ್ಯರಾಶಿಯ ಆವರ್ತಕ ಕಾರ್ಯಗಳಾಗಿವೆ. ಅಂದರೆ ಸರಳವಾಗಿ ಹೇಳಿದ್ರೆ ನೋಡಿ, ನಾವು ಸಿಂಪಲ್ ಆಗಿ ಹೇಳಿದ್ರೆ, ಮೂಲ ಧಾತುಗಳನ್ನು ಪರಮಾಣು ದ್ರವ್ಯರಾಶಿಯ ಹೆಚ್ಚುವ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಗುಣಗಳು ನಿಯಮಿತ ಅಂತರದಲ್ಲಿ ಪುನರಾವರ್ತಿಸುತ್ತದೆ. When elements are arranged in increasing order of atomic mass, similar properties repeat after regular intervals. ಇವ್ರು ಏನು ಹೇಳ್ತಾರೆ ಅಂತಂದರೆ, ಈಗ ಎಲಿಮೆಂಟ್ಸ್ನ ಬೇಸ್ಡ್ ಆನ್ ದೇರ್ ಅಟಾಮಿಕ್ ಮಾಸ್ನ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಏನಾದ್ರು ನಾವು ಜೋಡಿಸಿದ್ರೆ ಅವರ ಒಂದು ಸಿಮಿಲರ್ ಪ್ರಾಪರ್ಟೀಸು ಒಂದು ರೆಗ್ಯುಲರ್ ಇಂಟರ್ವಲ್ ಆದಮೇಲೆ ಮತ್ತೆ ಅದು ರಿಪೀಟ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಯಾವುದ್ರ ಬಗ್ಗೆ ಅಂತಂದರೆ ಮೆಂಡಿಲೀವ್ಸ್ ಪಿರಿಯಾಡಿಕ್ ಲಾ ಅಂತ ನಾವು ಇದನ್ನು ಕರಿತೀವಿ. ಸೊ ಈಗ ಈ ಮೆಂಡಿಲೀವ್ ಅವರು ಈ ಎಲಿಮೆಂಟ್ಸ್ನ ಹೇಗೆ ಅರೇಂಜ್ ಮಾಡಿದ್ರು, ಅವರು ಇನ್ಕ್ರೀಸಿಂಗ್ ದ ಅಟಾಮಿಕ್ ಮಾಸ್ ಅಂದರೆ ಅಟಾಮ್ನ ಒಂದು ವೆಯ್ಟ್ ಪ್ರಕಾರ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದನ್ನು ಜೋಡಿಸ್ತಾರೆ.
ಓಕೆನಾ. ಯಾವ ಒಂದು ಎಲಿಮೆಂಟ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೋ ಅದನ್ನ ಒಂದೇ ಗ್ರೂಪಲ್ಲಿ ಮಡಗ್ತಾರೆ. ಇನ್ನು ಮಿಕ್ಕಿದ ಎಲಿಮೆಂಟ್ಸ್ನ ಬೇರೆ ಬೇರೆ ಒಂದು ಯಾವುದಕ್ಕೆ ಸಿಮಿಲರ್ ಇರುತ್ತೋ ಅದಕ್ಕೆ ಜೋಡಿಸ್ತಾರೆ. ಮತ್ತೆ ಅವ್ರು ಏನು ಕ್ಲಾಸಿಫೈ ಮಾಡ್ತಾರೆ ಅಂದರೆ, ಒಂದು ಎಲಿಮೆಂಟ್ನ ಸಿಮಿಲರ್ ವೇಲೆನ್ಸಿ ಇದ್ದರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಸರಿನಾ. ಅದಾದಮೇಲೆ ಈಗ ಮೆಂಡೆಲಿವ್ ಪಿರಿಯೋಡಿಕ್ ಟೇಬಲ್ ಸ್ಟ್ರಕ್ಚರ್ ಹೇಗಿತ್ತು, ಅವರು 8 ಗ್ರೂಪಾಗಿ ಡಿವೈಡ್ ಮಾಡಿದರು. 1 2 ಗ್ರೂಪ್ಸು ಮತ್ತು 7 ಪೀರಿಯಡ್ಸ್. 1 2 3 4 ಇಲ್ಲಿಂದ 8. ಓಕೆನಾ. ಇಲ್ಲಿ 1 2 3 4 5 6 7 8 ಈಗ ಡಿವೈಡ್ ಮಾಡಿದ್ರು. ಇದನ್ನ ಗ್ರೂಪ್ಸ್ ಅಂತ ಕರಿತೀವಿ. ಹಿಂಗೋದ್ರೆ ಗ್ರೂಪ್ಸು, ಹಿಂಗೇನಾರ ಬಂದರೆ ಅದನ್ನ ಪೀರಿಯಡ್ಸ್ ಅಂತ ಕರಿತೀವಿ. ಓಕೆನಾ. ಎಷ್ಟು ಪೀರಿಯಡ್ ಮಾಡಿದ್ರು ಅಂತಂದರೆ ಇವರು 7 ಪೀರಿಯಡ್ನ ಕನ್ಸಿಡರ್ ಮಾಡಿರ್ತಾರೆ. ಸೊ ಒಂದು ಗ್ರೂಪ್ನ ಹೇಗೆ ಡಿವೈಡ್ ಮಾಡಿರ್ತಾರೆ, ಎ ಗ್ರೂಪ್ ಆಗಿ ಡಿವೈಡ್ ಮಾಡಿರ್ತಾರೆ. ಮತ್ತು ಈ ಒಂದು ಗ್ರೂಪ್ಸಲ್ಲಿ 1 2 ಅಂತ ಇರ್ತಲ್ಲ, ಇದರೊಳಗೆ ಸಬ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಇಂಟು ಎ ಆ್ಯಂಡ್ ಬಿ ಅಂತ ಸಬ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಈಗ ಟ್ರಾನ್ಸಿಷನ್ ಎಲಿಮೆಂಟ್ಸ್ ವೇರ್ ಪ್ಲೇಸ್ಡ್ ಇನ್ ಅ ಸಬ್ ಗ್ರೂಪ್ ಆಫ್ ಬಿ. ಈಗ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಏನು, ಇದನ್ನೆಲ್ಲ ನಾವು ಮುಂದಕ್ಕೆ ನೋಡೋಣ. ಜಸ್ಟ್ ಈಗ ನೆನ್ಪಿಟ್ಕೊಳ್ಳಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಒಂದು ಎಲಿಮೆಂಟ್ ಇರುತ್ತೆ, ಅದನ್ನ ಸಬ್ ಗ್ರೂಪ್ ಬಿ ಆಗಿ ಅದನ್ನ ನೇಮ್ ಮಾಡಿರ್ತಾರೆ. ಓಕೆನಾ. ಎಕ್ಸಾಂಪಲ್ ಆಫ್ ಸಿಮಿಲರ್ ಎಲಿಮೆಂಟ್ಸ್, ಒಂದೇ ಗುಣಗಳಿರುವ ಮೂಲ ಧಾತುಗಳ ಉದಾಹರಣೆ. ಸೊ ಈಗ ನಾನು ಹೇಳಿದೆ ಯಾವ್ಯಾವ ಎಲಿಮೆಂಟ್ ಸಿಮಿಲರ್ ಆಗಿರುತ್ತೆ ಅದನ್ನ ಒಂದೇ ಕಡೆ ಪ್ಲೇಸ್ ಮಾಡಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಗ್ರೂಪ್ 1. ಈ ಗ್ರೂಪ್ 1 ಅಲ್ಲಿ ಫುಲ್ಲು ಏನು ಸಿಮಿಲರ್ ಎಲಿಮೆಂಟ್ಸ್ ಆಯಿತೋ ಹೈ ರಿಯಾಕ್ಟಿವ್ ಮೆಟಲ್ಸ್ ಅಂತ ಕರಿತೀವಿ, ಅದನ್ನೆಲ್ಲ ಒಂದೇ ಕಡೆ ಇಕ್ಕಿರ್ತಾರೆ. ಆಮೇಲೆ ಗ್ರೂಪ್ 8 ನೋಡೋದಾದ್ರೆ ಏನು, ಟ್ರಾನ್ಸಿಷನ್ ಮೆಟಲ್ಸ್. ಓಕೆನಾ. ಗ್ರೂಪ್ 8 ಏನು ಟ್ರಾನ್ಸಿಷನ್ ಮೆಟಲ್ಸ್, ಅದನ್ನೆಲ್ಲನೂ ಕೂಡ ಒಂದೇ ತೊಳಗೆ ಇಕ್ಕಿರ್ತಾರೆ. ಕಾಪರು ನಿಕಲ್ ಆಗ ಒಂದೇ ಗ್ರೂಪಲ್ಲಿ ಇಕ್ಕಿರ್ತಾರೆ. ಸೊ ಇದೇ ಥರನೇ ಅವರು ಸಿಮಿಲರ್ ಆಗಿ ಎಲ್ಲ ಎಲಿಮೆಂಟ್ಸ್ನು ಅರೇಂಜ್ ಮಾಡ್ತಾರೆ. ಇವರು ಏನು ಒಂದು ಪಿರಿಯೋಡಿಕ್ ಟೇಬಲ್ನ ಸೃಷ್ಟಿಸ್ತಾರೆ ನೋಡಿ, ಅದು ಒಂದು ಗ್ರೇಟ್ ಅಚೀವ್ಮೆಂಟ್ ಆಗಿ ಕಾಣಿಸುತ್ತೆ. ಯಾಕಂತಂದರೆ ಅವರು ಬರೀ ಪಿರಿಯೋಡಿಕ್ ಟೇಬಲ್ನ ಆಲ್ಟ್ರೇಷನ್ ಮಾಡಿಲ್ಲ ಅಷ್ಟೇ, ಮುಂದಕ್ಕೆ ಏನಾದರೂ ಆ್ಯಡ್ ಮಾಡಬೇಕು ಅಂದರೂ ಕೂಡ ಅವರು ಆ ಒಂದು ಲೆವೆಲಲ್ಲಿ ಆ ಒಂದು ಪಿರಿಯೋಡಿಕ್ ಟೇಬಲ್ನ ಎಲಿಮೆಂಟ್ಸ್ನ ಅರೇಂಜ್ ಮಾಡಿರ್ತಾರೆ. ಸೊ ಮೆಂಡೆಲಿವ್ಸ್ ಏನು ಮಾಡ್ತಾರೆ, ಎಂಟಿ ಸ್ಪೇಸಸ್ನ ಬಿಡ್ತಾರೆ. ಈಗ ಕೆಲವೊಂದು ಎಲಿಮೆಂಟ್ಸ್ನ ಅರೇಂಜ್ ಮಾಡಾದ್ಮೇಲೆ ಅದ್ರ ಕೆಳಗಡೆ ಎಂಟಿ ಸ್ಪೇಸಸ್ನ ಬಿಡ್ತಾರೆ. ಯಾಕೆ, ಮುಂದೆ ಏನಾದ್ರು ಸೈಂಟಿಸ್ಟ್ ಅವರು ಹೊಸ ಎಲಿಮೆಂಟನ್ನು ಡಿಸ್ಕವರ್ ಮಾಡಿದ್ರೆ ಆ ಎಲಿಮೆಂಟ್ಸು ಅಲ್ಲೇ ಹೋಗಿ ಮ್ಯಾಚ್ ಆಗಬೇಕು. ಇನ್ ಕೇಸ್ ಆ ಸಿಮಿಲರ್ ಪ್ರಾಪರ್ಟೀಸ್ ಇದ್ರೆ ಅಲ್ಲಿ ಅದನ್ನ ಪ್ಲೇಸ್ ಮಾಡ್ಬೋದು ಅಂತ ಮೆಂಡೆಲಿವ್ಸ್ ಅವರು ಮುಂದಾಲೋಚನೆಯಿಂದ ಯೋಚನೆ ಮಾಡಿ ಬಿಟ್ಟಿರ್ತಾರೆ. ಸೊ ಅವರು ಪ್ರಿಡಿಕ್ಟ್ ಮಾಡಿರೋಂಥ ಎಲಿಮೆಂಟ್ಸು ಮತ್ತೆ ಡಿಸ್ಕವರ್ ಆಗೇ ಆಗುತ್ತೆ. ಓಕೆನಾ. ಸೊ ಅದಕ್ಕೆ ಅವ್ರನ್ನ ಏನು ನೇಮ್ ಮಾಡಿರ್ತಾರೆ ಅಂದರೆ ಎಕ್ಕ ಅಂತ ನೇಮ್ ಮಾಡಿರ್ತಾರೆ. EKA ಅಂತ ಕರಿತೀವಿ. ಸ್ಯಾನ್ಸ್ಕ್ರಿಟ್ ವರ್ಡಲ್ಲಿ EKA ಅಂತಂದರೆ 1 ಅಂತ ಅರ್ಥ. ಓಕೆನಾ. ಸೊ ಮೆಂಡೆಲಿವ್ಸ್ ಒಂದು ಎಕಾ ಬೋರಾನ್ ಅಂದರೆ ಬೋರಾನಿಂದ ಇನ್ನೊಂದು ಎಲಿಮೆಂಟ್ ಯಾವ್ದಾದ್ರು ಡಿಸ್ಕವರ್ ಮಾಡ್ಬೋದು, ಅದಕ್ಕೆ ನಾವು ಇಕಾ ಬೋರಾನ್ ಅಂತ ಕರೆದಿರ್ತಾರೆ. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ಆ್ಯಕ್ಚುಲ್ ಆಗಿ ಡಿಸ್ಕವರ್ ಮಾಡೋದಂದ್ರೆ ಸ್ಕ್ಯಾಂಡಿಯಮ್ನ ಡಿಸ್ಕವರ್ ಮಾಡ್ತಾರೆ. ಮತ್ತು ಎಕಾ ಅಲ್ಯೂಮಿನಿಯಮಿಂದ ಏನು ಡಿಸ್ಕವರ್ ಮಾಡ್ತಾರೆ, ಗ್ಯಾಲಿಯಮ್ ಡಿಸ್ಕವರ್ ಮಾಡ್ತಾರೆ. ಎಕಾ ಸಿಲಿಕಾನ್ ಇಂದ ಏನು ಜರ್ಮೇನಿಯಂನ ಡಿಸ್ಕವರ್ ಮಾಡ್ತಾರೆ. ಇದಕ್ಕೆಲ್ಲನೂ ಮುಂಚೆ ಮೆಂಡೆಲ್ ಅವ್ರು ಏನು ಮಾಡಿರ್ತಾರೆ ಅಂದರೆ ಕೆಲವೊಂದು ಎಲಿಮೆಂಟ್ಸ್ ಆದಮೇಲೆ ಸರ್ಟನ್ ಸ್ಪೇಸ್ನ ಬಿಟ್ಟಿರ್ತಾರೆ. ಯಾಕೆ, ಡಿಸ್ಕವರಿ ಆದಮೇಲೆ ಆ ಪ್ಲೇಸಲ್ಲಿ ಫುಲ್ಫಿಲ್ ಮಾಡೋಕ್ಕೆ. ಸೊ ಇದು ಇಷ್ಟು ಆಯಿತು. ಇದೆಲ್ಲ ಮೆಂಡೆಲಿವ್ ಮಾಡಿದಂಥ ಒಂದು ಅರೇಂಜ್ಮೆಂಟು. ಇವ್ರದ್ರೊಳಗೆ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅದನ್ನು ನಾವು ನೋಡೋಣ. ಈಗ ಫಸ್ಟು ಸಕ್ಸಸ್ಫುಲ್ ಆಗಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಯಾರು ಮಾಡಿದ್ರು, ಮೆಂಡೆಲಿವ್ ಅವ್ರು ಮಾಡಿದ್ರು. ಸಿಮಿಲರ್ ಗ್ರೂಪ್ ಆಫ್ ಎಲಿಮೆಂಟ್ಸ್ನ ಒಂದು ಕಡೆ ಇಕ್ಕಿದ್ರು, ಮತ್ತು ಗ್ಯಾಪ್ಸ್ಗಳನ್ನ ಬಿಟ್ಟಿದ್ರು, ಮತ್ತು ನ್ಯೂ ಎಲಿಮೆಂಟ್ಸ್ ಇನ್ನೂ ಡಿಸ್ಕವರ್ ಆಗುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ರು. ಆ ಪ್ರಿಡಿಕ್ಟ್ ಮಾಡಿರ್ತಕ್ಕಂಥ ಎಲಿಮೆಂಟ್ಸ್ಗಳು ಡಿಸ್ಕವರ್ ಆಯಿತು. ಸರಿನಾ. ಆಮೇಲೆ ಇವ್ರ ಲಿಮಿಟೇಷನ್ಸ್ ಏನು, ಲಿಮಿಟೇಷನ್ಸ್ ಬಗ್ಗೆ ನಮಗೆ ಕೇಳ್ತಾರೆ. ಪೊಸಿಷನ್ ಆಫ್ ಹೈಡ್ರೋಜನ್ ವಾಸ್ ಅನ್ಸರ್ಟೇನ್. ಇವರು ಅರೇಂಜ್ ಮಾಡಿದಾಗ ಹೈಡ್ರೋಜನ್ ಪೊಸಿಷನ್ ಅಂದರೆ ನಂಬರ್ 1 ಅಟಾಮಿಕ್ ನಂಬರ್ ಯಾವುದು, ಹೈಡ್ರೋಜನ್ದು ನಂಬರ್ 1. ನಮ್ಮ ಫಸ್ಟ್ ಎಲಿಮೆಂಟ್ ಯಾವುದು, ಹೈಡ್ರೋಜನ್. ಈ ಹೈಡ್ರೋಜನ್ನ ಪೊಸಿಷನ್ನು ನೀಟಾಗಿ ಕ್ಲಿಯರ್ ಆಗಿ ಇರಲಿಲ್ಲ, ನಿಶ್ಚಿತವಾಗಿ ಇರಲಿಲ್ಲ. ಯಾಕೆ ಅಂತಂದರೆ ಗ್ರೂಪ್ 1ಅಲ್ಲಿ ಈ ಒಂದು ಹೈಡ್ರೋಜನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತೆ. ಅದೇ ಥರ ಗ್ರೂಪ್ 17ಅಲ್ಲೂ ಕೂಡ ಈ ಹೈಡ್ರೋಜನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ನ ಗೇವ್ ಮಾಡುತ್ತೆ. ಇದನ್ನು ಮೆಂಡೆಲಿವ್ ಅವರು ನೀಟಾಗಿ ನಮಗೆ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ, ಯಾರು, ಮೆಂಡೆಲಿವ್ ಅವರು. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಹೈಡ್ರೋಜನ್ ಇಸ್ ದ ಓನ್ಲಿ ಎಲಿಮೆಂಟ್ ಹೂಸ್ ಪೊಸಿಷನ್ ರಿಮೈನ್ಡ್ ಅನ್ಸರ್ಟೇನ್ ಇನ್ ಮೆಂಡೆಲಿವ್ ಟೇಬಲ್. ಮೆಂಡೆಲಿವ್ ಟೇಬಲಲ್ಲಿ ಯಾವ ಒಂದು ಎಲಿಮೆಂಟು ನೀಟಾಗಿ ನಿಶ್ಚಿತವಾಗಿರಲಿಲ್ಲ ಅಂತಂದರೆ ಅದು ಹೈಡ್ರೋಜನ್ ಎಲಿಮೆಂಟ್ ಮಾತ್ರ. ಅದಾದಮೇಲೆ ನೆಕ್ಸ್ಟು ನೋ ಪ್ರಾಪರ್ ಪೊಸಿಷನ್ ಆಫ್ ಐಸೋಟೋಪ್. ಸಮಸ್ಥಾನಿಗಳಿಗೆ ಸರಿಯಾದ ಸ್ಥಾನ ಇರಲಿಲ್ಲ. ಐಸೋಟೋಪ್ಸ್ ಅಂದ್ರೆ ಏನು, ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಇರುತ್ತೆ. ಓಕೆನಾ. ಸೊ ಈಗ ಮೆಂಡೆಲಿವ್ ಅವರು ಹೇಗೆ ಅರೇಂಜ್ ಮಾಡಿರ್ತಾರೆ, ಅಟಾಮಿಕ್ ಮಾಸ್ ಮೇಲೆ ಇನ್ಕ್ರೀಸಿಂಗ್ ಇನ್ ದ ಆರ್ಡರಲ್ಲಿ ಅವರು ಅರೇಂಜ್ ಮಾಡಿರ್ತಾರೆ. ಬಟ್ ಆದರೆ ಐಸೋಟೋಪ್ಸ್ ಶುಡ್ ಹ್ಯಾವ್ ಬಿನ್ ಪ್ಲೇಸ್ಡ್ ಇನ್ ಅ ಡಿಫ್ರೆಂಟ್ ಪೊಸಿಷನ್. ಅದ್ರೊಳಗಿರೋಂಥ ಐಸೋಟೋಪ್ಸ್ನ ಡಿಫ್ರೆಂಟ್ ಪೊಸಿಷನಲ್ಲಿ ಅವರು ಪ್ಲೇಸ್ ಮಾಡಬೇಕಿತ್ತು. ಫಾರ್ ಎಕ್ಸಾಂಪಲ್ ಇವಾಗ ಕಾರ್ಬನ್ ತೊಗೊಂಡ್ರೆ ಕಾರ್ಬನ್ 12, 13, 14 ಅವೆಲ್ಲ ಕೆಮಿಕಲ್ ಆಗಿ ಒಂದೇ ಥರ ಆಗಿ ಬಿಹೇವ್ ಮಾಡುತ್ತೆ.
ಸರಿನಾ. ಈಗ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ನೋಡ್ರೆ ಪ್ರೋಟಿಯಂ, ಡಿಟ್ಯೂರಿಯಂ, ಟ್ರಿಟೇರಿಯಂ ಇದು ಯಾವಾಗಲೂ ಕೂಡ ಐಸೋಟೋಪ್ಸು ಸೇಮ್ ಆಗಿರುತ್ತೆ. ಸೊ ಇದಕ್ಕೂ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಮತ್ತೆ ಪೇರ್ಸ್ ಆಫ್ ಎಲಿಮೆಂಟ್ಸ್, ಒಂದು ಎಲಿಮೆಂಟ್ಸ್ ಈಗ ಸಿಮಿಲರ್ ಪ್ರಾಪರ್ಟೀಸ್ ಇದ್ರೆ ಅದನ್ನ ಒಂದೇ ಗ್ರೂಪ್ಗೆ ಇಕ್ತಿದ್ರು ಅಂತ ಹೇಳಿದ್ವಿ. ಮತ್ತೆ ಎಲಿಮೆಂಟ್ಸ್ ಏನು ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಅಲ್ಲಿ ಅಟಾಮಿಕ್ ಮಾಸ್ ಆಫ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಜೋಡಿಸಿದ್ರು ಅಂತ ಅಂತಿರು. ಆದ್ರೆ ಕೋಬಾಲ್ಟ್ ಮತ್ತೆ ನಿಕೋಲ್ ಈ ಎರಡು ಎಲಿಮೆಂಟ್ ನೋಡಿದ್ರೆ ನಿಕಲ್ನ ಒಂದು ಅಟಾಮಿಕ್ ಮಾಸು ಕೋಬಾಲ್ಟ್ಗಿಂತ ಕಡಿಮೆ ಇದೆ. ಆದ್ರೆ ಕೋಬಾಲ್ಟ್ನ ಫಸ್ಟ್ ಹಾಕಿದ್ದಾರೆ, ನಿಕಲ್ನ ಸೆಕೆಂಡ್ ಇಕ್ಕಿರ್ತಾರೆ. ಅಂದ್ರೆ ಕೋಬಾಲ್ಟ್ ಕೆಳಗಡೆ ನಿಕಲ್ ಬರುತ್ತೆ. ಇದನ್ನ ಯಾಕೆ ಮಾಡಿದ್ರು ಮತ್ತೆ ಇದೇ ತರ ಇನ್ನ ಎಷ್ಟೊಂದು ಎಲಿಮೆಂಟ್ಸ್ ಮಾಡಿದ್ದಾರೆ. ಫಸ್ಟ್ ಜಾಸ್ತಿ ಇರೋದು ಹಾಕಿದ್ದಾರೆ, ಅದಾದ್ಮೇಲೆ ಕಡಿಮೆ ಇರೋದು ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ಆರ್ಗಾನ್ ಆಗಿರ್ಬೋದು ಮತ್ತೆ ಪೊಟ್ಯಾಷಿಯಂ ಆಗಿರ್ಬೋದು. ಪೊಟ್ಯಾಷಿಯಂ ಮಾಸ್ ನಂಬರ್ ಆರ್ಗಾನ್ಗಿಂತ ಕಡಿಮೆ, ಆದ್ರೆ ಆರ್ಗಾನ್ನ ಫಸ್ಟ್ ಹಾಕಿದ್ದಾರೆ, ಆಮೇಲೆ ಪೊಟ್ಯಾಷಿಯಂನ ಕೆಳಗಡೆ ಹಾಕಿದ್ದಾರೆ. ಇದಕ್ಕೆಲ್ಲ ಅವರು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಮತ್ತೆ ವಿಭಿನ್ನ ಗುಣಗಳಿರುವ ಮೂಲ ಧಾತುಗಳನ್ನು ಒಂದೇ ಗುಂಪಿನಲ್ಲಿ ಇರಿಸಲಾಯಿತು. ಈಗ ಎಲಿಮೆಂಟ್ಸು ಅವ್ರಿಗೆ ಪ್ರಾಪರ್ಟೀಸ್ ಡಿಫ್ರೆಂಟ್ ಇತ್ತು, ಬಟ್ ಆದ್ರೆ ಏನ್ ಮಾಡಿದ್ರು, ಆದ್ರೆ ಒಂದೇ ಗ್ರೂಪ್ ಅಲ್ಲಿ ಹಾಕಿ ಇಕ್ಕಿದ್ರು. ಫಾರ್ ಎಕ್ಸಾಂಪಲ್ ಈಗ ಆಲ್ಕಲೈನ್ ಮೆಟಲ್ಸ್ ಮತ್ತೆ ಮೆಟಲ್ಸ್ ಅಲ್ಲಿ ಎರಡು ತರ ಬರುತ್ತೆ, ಒಂದು ಆಲ್ಕಲೈನ್ ಮೆಟಲ್ಸ್ ಮತ್ತೆ ಕಾಯಿನೇಜ್ ಮೆಟಲ್ಸ್ ಅಂತ. ಕಾಯಿನೇಜ್ ಮೆಟಲ್ಸ್ ಅಂತ ಬಂದ್ರೆ ಸಿಲ್ವರು, ಕಾಪರ್, ಗೋಲ್ಡ್ ಅದನ್ನ ಕರಿತೀವಿ. ಆಲ್ಕಲಿ ಮೆಟಲ್ಸ್ ಅಂದ್ರೆ ಲಿಥಿಯಂ, ಸೋಡಿಯಂ. ಅದನ್ನೆಲ್ಲ ಏನ್ ಮಾಡಿದ್ರು, ಒಂದೇ ಗ್ರೂಪ್ ಆಗಿ ಇರಿಸ್ಬಿಟ್ರು. ಪ್ರಾಪರ್ಟಿ ಸಿಂಪಲ್ ಸೇಮ್ ಪ್ರಾಪರ್ಟಿ ಇಲ್ಲ ಅಂದ್ರೂ ಒಂದೇ ಗ್ರೂಪ್ ಅಲ್ಲಿ ಆಗಿ ಇರಿಸಿದ್ರು. ಅದು ಯಾಕೆ ಮಾಡಿದ್ರು? ಮತ್ತೆ ಅವರು no explanation for periodicity. Mendeleev showed that similar properties repeat, but he could not explain why. ಅವ್ರು ಹೇಳ್ತಿದ್ರು, ಅವ್ರು ಏನು ಹೇಳಿದ್ದಾರೆ, ಸರ್ಟನ್ ಇಂಟರ್ವಲ್ಸ್ ಆದಮೇಲೆ ಈ ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಥವಾ ಈ ಒಂದು ಎಲಿಮೆಂಟ್ಸ್ ಅಲ್ಲಿ ಏನು ಪ್ರಾಪರ್ಟೀಸ್ ಇದೆಯೋ ಒಂದು ಸರ್ಟನ್ ಎಲಿಮೆಂಟ್ಸ್ ಆದ್ಮೇಲೆ ಮತ್ತೆ ಆ ಪ್ರಾಪರ್ಟೀಸ್ ರಿಪೀಟ್ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಅದು ಯಾಕೆ ರಿಪೀಟ್ ಆಗುತ್ತೆ, ಅದ್ರ ಹಿಂದಿಂತ ಇರೋಂಥ ಕಾರಣ ಏನು, ಅದನ್ನ ಯಾವುದೂ ಹೇಳಲಿಲ್ಲ. ಅದನ್ನ ಲೇಟರ್ ಆಗಿ ಡಿಸ್ಕವರ್ ಮಾಡ್ತಾರೆ. ಸೊ ಎಲಿಮೆಂಟ್ಸ್ನ ಹೇಗೆ ಅರೇಂಜ್ ಮಾಡಿರ್ತಾರೆ ಅಂತಂದ್ರೆ ಅಟಾಮಿಕ್ ನಂಬರ್ ಇಂದ ಅರೇಂಜ್ ಮಾಡಿರ್ತಾರೆ. ಮತ್ತೆ ರಿಪೀಟಿಂಗ್ ಪ್ಯಾಟರ್ನ್ ಯಾಕೆ ಅಂದ್ರೆ ಡ್ಯೂ ಟು ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಯಾಕೆ ಡ್ಯೂ ಟು ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಇಲ್ಲಿ ಯಾವ ಒಂದು ಕಾನ್ಸೆಪ್ಟ್ ಬರುತ್ತೆ, ಇವಾಗ ವೇಲೆನ್ಸಿ ಅನ್ನೋ ಕಾನ್ಸೆಪ್ಟು ಬರುತ್ತೆ. ಓಕೆನಾ. ಸೊ ಇದಿಷ್ಟು ಏನಾಗಿರುತ್ತೆ, ಮೆಂಡಿಲೀವ್ಸ್ ಅವರ ಒಂದು ಲಿಮಿಟೇಷನ್ಸ್ ಆಗಿರುತ್ತೆ. ಮತ್ತೆ ಇನ್ನೊಂದು ಏನಪ್ಪ ಮೇಜರ್ ಲಿಮಿಟೇಷನ್ ಏನಂದ್ರೆ ನೋ ಪ್ರಾಪರ್ ರೇರ್ ಅರ್ತ್ ಮಿನರಲ್ಸ್ ಪ್ಲೇಸ್. ಸೊ ರೇರ್ ಅರ್ತ್ ಮಿನರಲ್ಸ್ ಕೊಟ್ಟಿರ್ತಾರೆ, ಈ 6th ಗ್ರೂಪ್ ಅಂತ ಕಂಡಿರ್ತಾರೆ. ಲ್ಯಾಂಟನೈಟ್ಸ್ ಮತ್ತೆ ಆಕ್ಟಿಸೈಡ್ಸ್ ಅಂತ ಕರಿತೀವಿ. ಅವುದೇನು ರೇರ್ ಅರ್ತ್ ಅಂದ್ರೆ ಈಗ ಏನು ಟಾಪಿಕ್ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ರೇರ್ ಅರ್ತ್ ಮಿನರಲ್ಸ್ ಅಂದ್ರೆ ಒಂದು ದೊಡ್ಡ ಟಾಪಿಕ್ ಆಗಿದೆ. ಓಕೆನಾ. ಅದು ಯಾವ ಒಂದು ಪಿರಿಯಾಡಿಕ್ ಟೇಬಲ್ ಬರುತ್ತೆ ಅಂದ್ರೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಈ ಬಾಟಮ್ ರೋ ಅಲ್ಲಿ ಇರುತ್ತೆ. ಸರಿನಾ. ಅದನ್ನು ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದಕ್ಕೆ ಅವರೊಂದು ಪ್ಲೇಸೇ ಕೊಟ್ಟಿರ್ಲಿಲ್ಲ, ಯಾರು, ಮೆಂಡಿಲೀವ್ ಅವರು. ಸೊ ಇದಿಷ್ಟು ಅವರ ಏನಾಗಿತ್ತು, ಅವರ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಅವರ ಒಂದು ಕಂಡಿಡಿದಂಥ ಒಂದು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಒಂದು ಲಿಮಿಟೇಷನ್ಸ್ ಆಗಿತ್ತು. ನಮಗೆ ಲಿಮಿಟೇಷನ್ಸ್ ಕೇಳ್ತಾರೆ, ಅದಾದ್ಮೇಲೆ ಮೆಂಡಿಲೀವ್ಸ್ ಬಗ್ಗೆ ಕೇಳ್ತಾರೆ, ಅವರ ಟೇಬಲ್ ಹೇಗೆ ಸ್ಟ್ರಕ್ಚರ್ ಆಗಿತ್ತು ಅದ್ರ ಬಗ್ಗೆ ನಮಗೆ ಕೇಳ್ತಾರೆ. ಸೊ ಈಗ ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಮೆಂಡಿಲೀವ್ಸ್ ಮಾಡಿದಂಥ ಒಂದು ತಪ್ಪುಗಳನ್ನ ನೆಕ್ಸ್ಟ್ ತಿದ್ದವ್ರು ಯಾರಪ್ಪ ಅಂತ ಅಂದ್ರೆ ಹೆನ್ರಿ ಮೊಸ್ಲೆ ಅಂತ ಕರಿತೀವಿ. ಓಕೆನಾ. ಇವರು ಹೆನ್ರಿ ಮೊಸ್ಲೆ ಅಂತ ಕರಿತೀವಿ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಟಮ್ನ ಅದ್ರ ಎಲಿಮೆಂಟ್ಸ್ನ ಬೇಸ್ಡ್ ಆನ್ ದರ್ ಅಟಾಮಿಕ್ ನಂಬರ್. ಮೆಂಡಿಲೀವ್ಸ್ ಏನ್ ಮಾಡಿದ್ರು, ಬೇಸ್ಡ್ ಆನ್ ದ ಅಟಾಮಿಕ್ ಮಾಸ್. ಅವರು ಮ್ಯಾಸ್ ಮೇಲೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಎಲಿಮೆಂಟ್ ನ ಕ್ಲಾಸಿಫೈ ಮಾಡಿದ್ರು. ಬಟ್ ಎಲ್ಲಾ ಸೇಮೆ, ಇವರೊಂದು ಅರೇಂಜ್ಮೆಂಟ್ ಮಾತ್ರ ಡಿಫ್ರೆಂಟ್ ಮಾಡಿದ್ರು. ಯಾರು, ಮೊಸಲೆ ಅವರು. ಇವ್ರು ಏನ್ ಮಾಡ್ತಾರೆ, ಅಟಾಮಿಕ್ ನಂಬರ್ ಪ್ರಕಾರ ಎಲಿಮೆಂಟ್ಸ್ ನ ಅರೇಂಜ್ ಮಾಡ್ತಾರೆ. ಸರಿನಾ. ಸೊ ಈಗ ಅರೇಂಜ್ ಮಾಡಾದ್ಮೇಲೆ ಈಗ ಫ್ಯೂಚರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಸೃಷ್ಟಿ ಆಯಿತು. ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಇವಾಗ ಟೋಟಲ್ ಆಗಿ ಎಷ್ಟು ಎಲಿಮೆಂಟ್ ಆಯ್ತು, 118 ಎಲಿಮೆಂಟ್ಸ್ ಆಯ್ತು. ಅವಾಗ ಮೆಂಡಿಲೀವ್ಸ್ ಅವ್ರ ಪೀರಿಯಡ್ ಇದ್ದಾಗ ಎಷ್ಟು ಎಲಿಮೆಂಟ್ಸ್ ಇತ್ತು, 63 ಎಲಿಮೆಂಟ್ಸ್ ಮಾತ್ರ ಇತ್ತು. ಅದಾದ್ಮೇಲೆ ಸೈಂಟಿಸ್ಟ್ ಬೇರೆ ಬೇರೆ ಒಂದು ಎಲಿಮೆಂಟ್ಸ್ಗಳನ್ನ ಎಲ್ಲ ಡಿಸ್ಕವರ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಇವಾಗ ನೋಬಲ್ ಗ್ಯಾಸಸ್ಸೇ ತಗೊಳ್ಳಿ, ಈ ನೋಬಲ್ ಗ್ಯಾಸಸ್ನ ಡಿಸ್ಕವರ್ ಮಾಡ್ತಾರೆ. ಅದಾದ್ಮೇಲೆ 6th ಪೀರಿಯಡ್ ಸಬ್ಸೆಟ್, 7th ಗ್ರೂಪ್ ಸಬ್ಸೆಟ್ ಐತಲ್ಲ, ಲ್ಯಾಂಟನೈಟ್ಸ್, ಅದೆಲ್ಲ ಡಿಸ್ಕವರ್ ಮಾಡ್ತಾರೆ. ಅದಕ್ಕೆಲ್ಲ ಸ್ಪೇಸ್ ಕೊಟ್ಟು ಈಗ ಯಾರು, ಹೆನ್ರಿ ಮೊಸಲೆ ಅವರು ಟೋಟಲ್ ಆಗಿ 118 ಎಲಿಮೆಂಟ್ಸ್ನ ಅರೇಂಜ್ ಮಾಡ್ತಾರೆ. 7 ಪೀರಿಯಡ್ ಆಗಿ ಅರೇಂಜ್ ಮಾಡ್ತಾರೆ. ಮತ್ತೆ ಎಷ್ಟು ಗ್ರೂಪು, 18 ಗ್ರೂಪು, 7 ಪೀರಿಯಡ್. ಸೊ ಹೀಗೆ ಅರೇಂಜ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ನಾನು ಹೇಳ್ಕೊಟ್ಟಿದ್ದೆ ಫಸ್ಟ್ ವಿರಾಟ್ ಕೊಹ್ಲಿ ನಂಬರ್ ನೆನ್ಪಿಟ್ಕೊಳ್ಳಿ, ಜೆಸ್ಸಿ ನಂಬರ್ 18 ಇದು ಗ್ರೂಪ್ಸ್. ಓಕೆನಾ. 18 ಗ್ರೂಪ್ಸು. ಮತ್ತೆ ಈ 18ಕ್ಕೆ ಪಕ್ಕದ ಇನ್ನೂ ಒಂದು ಸೇರಿಸಿದ್ರೆ ಇದು ಎಲಿಮೆಂಟ್ಸ್ ಆಗುತ್ತೆ. ಅದಾದ್ಮೇಲೆ MS ಧೋನಿ ಜೆಸ್ಸಿ ನಂಬರ್ ಎಷ್ಟು, 7. ಇದು 7 ಪೀರಿಯಡ್ಸ್, 7 ಪೀರಿಯಡ್. ಓಕೆನಾ. ಇದಿಷ್ಟು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನ ಒಂದು ಫೀಚರ್ಸ್ ಮತ್ತೆ ಸ್ಟ್ರಕ್ಚರ್. ಸೊ ಇಲ್ಲಿ ನೋಡಿ, ಇದೇನೈತೆ, ಇದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಈ ಪಿರಿಯಾಡಿಕ್ ಟೇಬಲ್ ಹೀಗೆ ಅರೇಂಜ್ ಆಗಿರುತ್ತೆ. ಓಕೆನಾ. ಇದೊಂದು ಹೈಡ್ರೋಜನ್ ಒಂದೇ ಸಿಂಗಲ್
ಅದಾದಮೇಲೆ ಆಲ್ಕಲೈ ಮೆಟಲ್ಸ್ನ ಯೆಲ್ಲೋ ಕಲರಲ್ಲಿ ಐತೆ, ಮತ್ತು ಆಲ್ಕಲೈ ಅರ್ತ್ ಮೆಟಲ್ಸ್, ಇದು ಆಲ್ಕಲೈ ಮೆಟಲ್ಸು, ಇದು ಆಲ್ಕಲೈ ಅರ್ತ್ ಮೆಟಲ್ಸ್. ಮತ್ತು ಇವು ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರೆದೆ ಅಲ್ವಾ ನಾನು ಅವಾಗಲೇ, ಏನಿದು ಟ್ರಾನ್ಸಿಷನ್ ಮೆಟಲ್ಸ್ ಅಂತ, ಇದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಮತ್ತು ಪುವರ್ ಮೆಟಲ್ಸ್, ಇವೆಲ್ಲ ಪುವರ್ ಮೆಟಲು, ಇದು ನೋಬಲ್ ಗ್ಯಾಸಸ್, ಇದು ನೋಬಲ್ ಗ್ಯಾಸು. ವೈಟ್ ಕಲರ್ ಇರೋದು ನಾನ್ ಮೆಟಲ್ಸ್, ಇಲ್ಲಿರೋದು ರೇರ್ ಅರ್ತ್ ಎಲಿಮೆಂಟ್ಸ್. ಈ ಎಲಿಮೆಂಟ್ಸ್, ಈ ಒಂದೊಂದು ಗ್ರೂಪ್ ಬಗ್ಗೆನೂ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ ಸಾಕು. ಪಕ್ಕಾ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಎಷ್ಟು ಸಲ ರಿವಿಷನ್ ಮಾಡ್ತೀರಾ, ಒಂದು ಸ್ಟೋರಿಯಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟು ಬರೋದು ಯಾರು, ಸೆಕೆಂಡ್ ಬರೋದು ಯಾರು, ಡೊಬೈನರ್ ಟ್ರೇಡ್ಸ್, ಅದಾದ್ಮೇಲೆ ಬರೋದು ಆಕ್ಟೇವ್, ನ್ಯೂಲ್ಯಾಂಡ್ ಆಕ್ಟೇವ್, ಅದಾದ್ಮೇಲೆ ಬರೋದು ಲೋಥಾಲ್ ಮೇಯರ್, ಡೆಮಿಲೀವ್ಸ್, ಮೆಂಡಿಲಿವ್ ಬರ್ತಾರೆ, ಓಕೆನಾ. ಅದಾದ್ಮೇಲೆ ಲಾಸ್ಟಿಗೆ ಬರೋದು ಯಾರು, ಮೊಸಳೆ, ಓಕೆನಾ. ಸೊ ಇದಿಷ್ಟು ಒಂದು ಟೈಮ್ ಲೈನ್ ನೆನ್ಪಿಟ್ಕೊಳ್ಳಿ. ಈ ಒಂದು ಕ್ಲಾಸಿಂದ ನಿಮಗೆ ಪಕ್ಕಾ ಒಂದು ಕ್ವಶನ್ಸ್ ಇದೇ ಇರುತ್ತೆ. ಇನ್ನು ನೆಕ್ಸ್ಟ್ ಈ ಪಿರಿಯಾಡಿಕ್ ಟೇಬಲ್ ಸ್ಟ್ರಕ್ಚರು ಮತ್ತು ಒಂದೊಂದು ಕುರಿತು ಈಗ ಒಂದೊಂದು ಗ್ರೂಪ್ ಕುರಿತ್ಕೊಂಡು ನಾವು ಅದನ್ನು ಏನೇನಿತ್ತು ಆ ಗ್ರೂಪಲ್ಲಿ ಯಾವ್ದು ಇಂಪಾರ್ಟೆಂಟು, ಅಥವಾ ಹೊಸ ಸ್ಪೆಷಲ್ ಎಲಿಮೆಂಟ್ಸ್ ಯಾವ್ದು, ಹೊಸ ಎಲಿಮೆಂಟ್ಸ್ ಯಾವ್ದು ಬಂದರು, ಈ ನೋಬಲ್ ಗ್ಯಾಸಸ್ ಯಾರ್ಯಾರು ಡಿಸ್ಕವರ್ ಮಾಡಿದ್ರು, ಯಾವ್ಯಾವ ನೋಬಲ್ ಗ್ಯಾಸಸ್ ಇಂಪಾರ್ಟೆಂಟು, ಯಾವ್ಯಾವ ನೋಬಲ್ ಗ್ಯಾಸಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಬಾ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.